ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. मुरली डेट अप्रैल 7, 2022. प्रातः मुरली बागदादा मधुबन. मीठे बच्चे, इस कलयुग में सब रावण की जंजीरों में बंधे हुए हैं. जीवन बंधन है, उन्हें जीवन मुक्त बनाना है. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಕಲಿಯುಗದಲ್ಲಿ ಎಲ್ಲರೂ ರಾವಣನ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಕೂಡ ರಾವಣನ ವಿಕಾರಿ ದೇಹ ಸಂಬಂಧ ದೇಹದೊಳಗೆ ಬಂಧಿತರಾಗಿದ್ದಾರೆ. ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ನಮ್ಮ ಕರ್ತವ್ಯ ಏನು? ಎಲ್ಲರಿಗೂ ಜೀವನ ಮುಕ್ತಿಯನ್ನು ಕೊಡಿಸುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಜೀವನ ಬಂಧನದಿಂದ ಜೀವನ ಮುಕ್ತರಾಗಿ ಮಾಡುವುದೇ ನಮ್ಮ ಕೆಲಸವಾಗಿದೆ. ಅದು ಯಾವುದರ ಮೂಲಕ ಆಗಲು ಸಾಧ್ಯ? ಜ್ಞಾನದ ಮುಖಾಂತರವೇ ಆಗಲು ಸಾಧ್ಯ. ಪ್ರಶ್ನೆ, कौन सा वर्षा आप ब्राह्मणों के साथ साथ सभी मनुष्यात्माओं को भी मिलता है? ಇವತ್ತಿನ ಪ್ರಶ್ನೆ ಆಗಿದೆ. ಬಾಬಾ ಕೇಳ್ತಾ ಇದ್ದಾರೆ, ಯಾವ ಒಂದು ಆಸ್ತಿ ತಾವು ಬ್ರಾಹ್ಮಣರ ಜೊತೆಯಲ್ಲಿ ಎಲ್ಲ ಮನುಷ್ಯಾತ್ಮರಿಗೂ ಸಿಗುತ್ತೆ? ಮುಕ್ತಿ. ಇನ್ನು ಇವತ್ತು ವಿಶೇಷವಾಗಿ ಬಾಬಾ ಹೇಳಿದ್ದಾರೆ, ಇಲ್ಲಿವರೆಗೂ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಮುಕ್ತಿ ಅಂತ, ಆದರೆ ಬಾಬಾ ಇನ್ನೊಂದು ಉತ್ತರವನ್ನು ಕೂಡ ತಿಳಿಸ್ತಾರೆ. ಹೆಂಗೆ ಗೊತ್ತಾ? ಅಂದರೆ ಎಲ್ಲ ಆತ್ಮರಿಗೂ ಸಿಗುತ್ತೆ ಅಂತ ಕೇಳ್ತಾರೆ ಬಾಬಾ ಆಸ್ತಿ. ಬ್ರಾಹ್ಮಣರಾಗಿರುವಂಥ ನಮ್ಮ ಜೊತೆಯಲ್ಲಿ ಸರ್ವಾತ್ಮರಿಗೂ ಆಸ್ತಿ ಸಿಗುತ್ತಂತೆ ತಂದೆಯಿಂದ. ಉತ್ತರ, ಜೀವನ್ ಮುಕ್ತ ಬನನೆ ಕಾ ವರ್ಷ ಸಭಿ ಕೋ ಮಿಲ್ತಾ ಹೈ. ಜೀವನ್ ಮುಕ್ತರಾಗುವ ಆಸ್ತಿ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಮ್ ಬ್ರಹ್ಮಾ ಕಿ ಔಲಾದ್ ब्राह्मण बनते हो, इसलिए तुम्हें 21 जन्म के लिए जीवन मुक्ति का वर्षा मिलता है. बाकी अपने अपने धर्म में पहले पहले जीवन मुक्त अर्थात सुख फिर दुख मिलता है. हर एक आधा समय सुख और आधा समय दुख भोगते हैं. बाकी हर एक स्वर्ग के सुख नहीं भोग सकते. उसके लिए तो ब्राह्मण बनना पड़े, पाठशाला में शिक्षा लेनी पड़े, माया पर विजय बनना पड़े. ನೋಡಿ, ತಂದೆ ಹೇಳ್ತಾ ಇದ್ದಾರೆ, ಜೀವನ್ ಮುಕ್ತಿಯ ಆಸ್ತಿ ಎಲ್ಲರಿಗೂ ಸಿಗುತ್ತೆ. ಹೇಗೆ ಅಂತಂದರೆ, ಬ್ರಾಹ್ಮಣರ ಮಕ್ಕಳು ಅಂದರೆ ಬ್ರಹ್ಮರವರ ಮಕ್ಕಳು ನಾವೆಲ್ಲರೂ ಕೂಡ ಬ್ರಾಹ್ಮಣರು. ನಮಗೆ 21 ಜನ್ಮ ಸುಖದ ಆಸ್ತಿ ವಾರಸತ್ವದ ರೂಪದಲ್ಲಿ ಅಂದರೆ ಆಸ್ತಿಯ ರೂಪದಲ್ಲಂತೂ ಸಿಗುತ್ತೆ. ಬಾಕಿ ಇನ್ನು ಉಳಿದ ಆತ್ಮರು ಯಾರು ಅನೇಕ ಧರ್ಮಗಳಲ್ಲಿ ಬರುತ್ತಾರೋ ಅವ್ರಿಗೂ ಜೀವನ್ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಜೀವನ್ ಮುಕ್ತಿ ಅಂದ್ರೇ ಏನು? ಸುಖ ಅಲ್ಲ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಯಾವುದೇ ಧರ್ಮದಲ್ಲಿ ಬರುವಂಥ ಆತ್ಮ ಆಗಿರ್ಬೋದು, ಅವರಿಗೆ ಸುಖ ಅನ್ನೋದು ಅನುಭವ ಆಗೇ ಆಗುತ್ತೆ. ಆದರೆ ನಂತರ ದುಃಖವೂ ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರಿಗೆ ನಮಗಿರುವಂಥ ವ್ಯತ್ಯಾಸನೂ ಇದೆ. ಬ್ರಾಹ್ಮಣರಿಗೆ ಪ್ರಾಪ್ತಿಯಾಗುವ ಜೀವನ್ ಮುಕ್ತಿಗೂ ಅನೇಕ ಧರ್ಮಾತ್ಮರಿಗೆ ಪ್ರಾಪ್ತಿಯಾಗಿರುವ ಜೀವನ್ ಮುಕ್ತಿಗೂ ಅಂದರೆ ಸುಖಕ್ಕೂ ಏನು ಡಿಫ್ರೆನ್ಸು? ಅಂದರೆ ವಿಶೇಷವಾಗಿ ಒಂದು ಪಾಯಿಂಟ್ ಏನು ಅಂತಂದರೆ, ಅವರು ಸ್ವಲ್ಪ ಸಮಯ ಮಾತ್ರ ಸುಖ, ಉಳಿದ ಸಮಯ ಎಲ್ಲ ಕೂಡ ದುಃಖ ಅನುಭವ ಮಾಡ್ತಾರೆ. ಹೆಸರಿಗೆ ಸುಖನೇ, ಜೀವನ್ ಮುಕ್ತಿಯೂ ಕೂಡ ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಆದರೆ ಸಮಯ ಸ್ವಲ್ಪ. ನಮಗೆ ಪೂರ್ತಿ ಅರ್ಧ ಕಲ್ಪ ನಾವು ಸುಖವನ್ನು ಅನುಭವ ಮಾಡ್ತೀವಿ, ಅರ್ಧ ಕಲ್ಪ ದುಃಖ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಇನ್ನೊಂದು ಏನು ಅಂತಂದರೆ, ಅವರು ಯಾವ ಸುಖವನ್ನು ಅನುಭವ ಮಾಡ್ತಾರೋ ಅದು ಸತ್ಯುಗದ ಸುಖವನ್ನು ಅವರು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರೋದೇ ದ್ವಾಪರ ಯುಗದಲ್ಲಿ. ಆದ್ದರಿಂದ ಆ ರಜೋ ಪ್ರಧಾನದ ಅಲ್ಪಕಾಲಿಕವಾಗಿರುವ ಸುಖವನ್ನೇ ಅವರು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಬ್ರಾಹ್ಮಣರಾಗಿರುವಂಥ ತಾವು ಸದಾಕಾಲ 21 ಜನ್ಮಗಳಿಗಾಗಿ ಸುಖವನ್ನು ಅನುಭವ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವಾಗ
ನಾವು ಬ್ರಾಹ್ಮಣರಾಗಲೇಬೇಕು, ಹಾಗಾದರೆ ತಾನೇ ಈ 21 ಜನ್ಮದ ಆಸ್ತಿ, ಸದಾಕಾಲಿಕವಾಗಿರುವಂಥ ಆಸ್ತಿ ಸಿಗುತ್ತೆ. ಅದಕ್ಕಾಗಿ ಪಾಠಶಾಲೆಯಲ್ಲಿ ಶಿಕ್ಷಣೆಯನ್ನು ಪಡಿಬೇಕು, ಚೆನ್ನಾಗಿ ಓದಬೇಕು, ಮಾಯ ಮೇಲೆ ವಿಜಯವನ್ನು ಪಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗೀತ್ ಮುಕುಡ ದೇಖ್ಲೆ ಪ್ರಾಣಿ, ಮುಖವನ್ನು ನೋಡಿಕೋ ಪ್ರಾಣಿ. ಇವತ್ತಿನ ಹಾಡು. ಓಂ ಶಾಂತಿ. ಯಾಕೆಸ್ನೇ ಕಹ, ಈ ಹಾಡು ಯಾರು ಹೇಳಿದ್ರು, ಯಾರು ಈ ವಾಕ್ಯವನ್ನು ಹೇಳಿದ್ರು? अपने दिल रूपी दर्पण में देखो कि कितने पाप है कितने पुण्य है, अर्थात 5 विकारों पर कितनी जीत पहनी है. हम लायक बने हैं श्री नारायण को वरने के. ಬಾಬಾ ಹೇಳ್ತಾರೆ, ನಿಮ್ಮ ಹೃದಯದ ರೂಪಿ ದರ್ಪಣೆಯಲ್ಲಿ ನೀವೇ ನೋಡಿಕೊಳ್ಳಿರಿ, ನಾನು ಎಷ್ಟು ಪಾಪ ಮಾಡಿದ್ದೀನಿ, ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ. ಪಾಪ ಅಂದರೆ ಏನು? 5 ವಿಕಾರಕ್ಕೆ ಹೋಗಿ ಎಷ್ಟು ನಾನು ಪಾಪ ಮಾಡಿದ್ದೀನಿ, ಪುಣ್ಯ ಅಂದರೆ 5 ವಿಕಾರವನ್ನು ಎಷ್ಟು ನಾನು ಜಯಿಸಿದ್ದೀನಿ ಅಂತ ನೋಡಿಕೊಳ್ಳಿರಿ. ನಾನು ನಾರಾಯಣನು ಒರೆಸಲಿಕ್ಕೆ ಯೋಗ್ಯನಾಗಿದ್ದೀನಾ ಅಂತ ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. क्योंकि जीवन मुक्त व स्वर्ग के मालिक तो राजा रानी भी बनते हैं, प्रजा भी बनते हैं. तो दर्पण में अपने को देखो कि माँ बाप जितना सेवा हम भी कर सकते हैं. सिर्फ तुम ब्राह्मण ही जानते हो कि यह कलयुग है और सब जीवन बंधन में है. एक भी जीवन मुक्ति में नहीं, तुम भी जीवन बंधन में थे. अभी जीवन मुक्त पाने के लिए तुम अब बाप से पुरुषार्थ करते हो. बाप ही आकर पुरुषार्थ कराते हैं. ತಂದೆ ಹೇಳ್ತಾ ಇದ್ದಾರೆ, ಈಗ ನೀವು ನಿಮ್ಮ ಹೃದಯದ ರೂಪಿ ದರ್ಪಣೆಯಲ್ಲಿ ನೋಡಿಕೊಳ್ಳಿರಿ. ತಾಯಿ ತಂದೆ ಎಷ್ಟು ಸೇವೆ ಮಾಡಿದ್ರು ಅಷ್ಟು ನಾವು ಮಾಡ್ತಾ ಇದ್ದೀವಾ? ನಾವು ಮಾಡಬಹುದು, ಆದರೆ ನಾವು ಮಾಡ್ತಾ ಇದ್ದೀವಿ ಅಂತ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೀವನ್ ಮುಕ್ತಿ ಅಥವಾ ಸ್ವರ್ಗದ ಮಾಲೀಕರಂತೂ ರಾಜ ರಾಣಿನೂ ಆಗಿರ್ತಾರೆ, ಪ್ರಜೆಗಳು ಕೂಡ ಆಗಿರ್ತಾರೆ. ಆದರೆ ಅದರಲ್ಲಿ ಉನ್ನತ ಪದವಿಯನ್ನು ಪಡೆಯೋದಕ್ಕೆ ನಾನು ಯೋಗ್ಯನಾ ಅಂತ ನೋಡಿಕೊಳ್ಳಿರಿ. ಕೇವಲ ನೀವು ಬ್ರಾಹ್ಮಣರು ಮಾತ್ರ ತಿಳ್ಕೊಂಡಿದ್ದೀರಿ. ಈ ಕಲಿಯುಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಜೀವನ ಬಂಧನದಲ್ಲಿದ್ದಾರೆ ಅಂತ. ಎಲ್ಲರೂ ಅಂದ್ಕೊಂಡಿದ್ದಾರೆ ನಮಗೆಲ್ಲ ಫ್ರೀಡಮ್ ಸಿಕ್ಬಿಟ್ಟಿದೆ ಅಂತ 1947 ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಯಾರಿಗೂ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ, ಎಲ್ಲರೂ ಇನ್ನೂ ರಾವಣನ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಇವಾಗ ನಾವು ಜೀವನ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ತಂದೆಯಿಂದ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಅಂದರೆ ತಂದೆಯ ಶ್ರೀಮತವನ್ನು ತೆಗೆದುಕೊಂಡು ನಾವು ಆ ಮಾರ್ಗದಂತೆ ನಡೀತಾ ಇದ್ದೀವಿ. ಬಾಪ್ನೆ ಸಮझाया है इस समय सब मनुष्य मात्र जीवन बंधन में है, क्योंकि यह है ही कलयुग रावण की जंजीरों में बांधे हुए है. कलयुग है जीव बंधन. तो यह यथा राजा रानी तथा प्रजा सब है जीवन बंधन में. तो इस समय सब मनुष्य मात्र जीवन बंधन में है, तमो प्रधान दुखी है. ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರ ಜೀವನ ಬಂಧನದಲ್ಲಿದ್ದಾರೆ, ಏಕೆಂದರೆ ಇದು ಕಲಿಯುಗವಾಗಿದೆ. ರಾವಣನ ಬಂಧನದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ. ಆದರೆ ಕೇವಲ ಸತ್ಯುಗದಲ್ಲಿ ಮಾತ್ರ ಜೀವನ ಮುಕ್ತರಾಗಿರ್ತಾರೆ. ರಾಮರಾಜ್ಯದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಹೇಗಿರ್ತಾರೆ? ಜೀವನ ಮುಕ್ತರಾಗಿರ್ತಾರೆ ಅಂತ ಹೇಳ್ತಾರೆ, ಸದಾ ಸುಖಿಯಾಗಿರ್ತಾರೆ. ಕಲಿಯುಗದಲ್ಲಿ ಜೀವನ ಬಂಧನ. ಇಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ದುಃಖಿಯರೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏಕೆ? ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಸತೋ ಪ್ರಧಾನರಾಗಲೇಬೇಕು. सतो प्रधान शुरू होता है सतयुग में. हर एक आत्मा को अपना अपना पाठ मिला हुआ है. ಬಾಬಾ ಹೇಳ್ತಾರೆ, ಸತೋ ಪ್ರಧಾನರು ಮೊಟ್ಟ ಮೊದಲು ಸತ್ಯುಗದಲ್ಲೇ ಇರ್ತಾರೆ. ಆ ರಾಜ್ಯವನ್ನೇ ಸತೋ ಪ್ರಧಾನ ರಾಜ್ಯವೆಂದು ಹೇಳಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಯೇ ಪಾತ್ರ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಹೋಗ್ತೇವೆ. ಆ ನಂತರ ಎಲ್ಲರೂ ಕೂಡ ಪಾತ್ರ ಮಾಡಲು ಪರಮಧಾಮದ ಮೆಲ್ಲನೆ ಬರುತ್ತಾರೆ. ಆತ್ಮ अपने अपने धर्म में जब जाती है, शांतिधाम से तो पहले पहले जीवन मुक्त है. सतयुग त्रेता में किसी को जीवन बंधन नहीं कहेंगे, क्योंकि रावण राज्य ही.
ಪರಮಧಾಮದಿಂದ ಆತ್ಮರು ಪಾತ್ರ ಮಾಡಲು ಬಂದಾಗ ಮೊಟ್ಟ ಮೊದಲು ಎಲ್ಲರೂ ಸತೋಪ್ರಧಾನರಾಗಿ ಇರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಯಾರೂ ಜೀವನ ಬಂಧನದಲ್ಲಿದ್ದಾರೆ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅಲ್ಲಿ ರಾವಣ ರಾಜ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಂಧಿಸುವಂಥವರೇ ಅಲ್ಲಿ ಇರುವುದಿಲ್ಲ. कलयुग में रावण राज्य है, सारी पृथ्वी पर जीवन बंधन का राज्य है. आदि सनातन देवी देवता धर्म का पहला नंबर जो है वह भी जीवन बंधन में है. ಈಗ ಪೂರ್ತಿ ಪೃಥ್ವಿ ಹೆಂಗಾಗಿದೆ, ಜೀವನ ಬಂಧನದಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಪೃಥ್ವಿ ಅಲ್ಲದೆ ಇಲ್ಲಿರುವಂತಹ ಮೊಟ್ಟ ಮೊದಲು ಈ ಸೃಷ್ಟಿಗೆ ಬಂದಿರುವಂತಹ ಶ್ರೀಕೃಷ್ಣನ ಆತ್ಮ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಸಂಬಂಧಪಟ್ಟಿರುವ ಮೊಟ್ಟ ಮೊದಲನೆಯ ಆತ್ಮವೂ ಕೂಡ ಈಗ ಜೀವನ ಬಂಧನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. तो अब जीवन मुक्त बन रहना है. जीवन मुक्ति अर्थात यह नहीं कि सभी सतयुग त्रेता में आ जाएंगे, नहीं. रावण के दुख से छूटना उसको ही कहा जाता है जीवन मुक्ति. ಇವತ್ತು ಬಾಬಾ ಜೀವನ್ ಮುಕ್ತಿ ಎಂದರೆ ಸ್ಪಷ್ಟವಾಗಿರುವಂತಹ ಅರ್ಥವನ್ನು ತಿಳಿಸ್ತಾರೆ. ಬಾಬಾ ಹೇಳ್ತಿದ್ದಾರೆ ಇಲ್ಲಿವರೆಗೂ ಜೀವನ ಮುಕ್ತಿ ಅಂತಂದರೆ ಸತ್ಯುಗ ತ್ರೇತಾಯುಗಕ್ಕೆ ಸ್ವರ್ಗಕ್ಕೆ ಜೀವನ್ ಮುಕ್ತಿ ಎಂದು ತಿಳ್ಕೊಳ್ತಾ ಇದ್ರು. ಆದರೆ ಇವತ್ತು ತಂದೆ ಹೇಳ್ತಾ ಇದ್ದಾರೆ ನೀವು ಕೇವಲ ಸತ್ಯುಗದಲ್ಲಿ ಹೋಗೋದೇ ಜೀವನ್ ಮುಕ್ತಿ ಅಲ್ಲ, ರಾವಣನ ಬಂಧನದಿಂದ ಬಿಡುಗಡೆ ಆಗದ್ರಿ ಅಂತ ಅಂದ್ರೇ ನಿಮಗೆ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಇವಾಗ ರಾವಣನ ಆ ದುಃಖದಿಂದ ಬಿಡುಗಡೆ ಆಗುವುದನ್ನೇ ಜೀವನ್ ಮುಕ್ತಿ ಎಂದು ಹೇಳಲಾಗುತ್ತದೆ. ಮನುಷ್ಯಕ್ಕೋ ಮುಕ್ತಿ ವ ಜೀವನ್ ಮುಕ್ತಿ ದೇ नहीं सकते हैं. ಮನುಷ್ಯರು ಯಾರಿಗೂ ಕೂಡ ಜೀವನ್ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗೆ ನೀಡಬೇಕು ಅಂತ ನಿಯಮದಲ್ಲಿ ಇದ್ದಿದ್ದೆ ಆದರೆ ಇಲ್ಲಿವರೆಗೆ ಯಾರಾದರೂ ಒಬ್ಬರು ಜೀವನ್ ಮುಕ್ತಿಯನ್ನು ಪಡೆದಿರಬೇಕು, ಆದರೆ ಯಾರೂ ಕೂಡ ಪಡೆದಿಲ್ಲ. ಮುಕ್ತಿ ಅರ್ಥಾತ್ ನಿರ್ವಾಣ धाम में सबको बाप ही ले जाते हैं. ಮುಕ್ತಿ ಅಥವಾ ನಿರ್ವಾಣ ಧಾಮ ಅಥವಾ ನಮ್ಮ ಮನೆ ಕರ್ಕೊಂಡು ಹೋಗ್ಲಿ ಯಾರು ಬರ್ತಾರೆ? ಸ್ವಯಂ ನಮ್ಮ ತಂದೆಯೇ ಬರ್ತಾರೆ ಅಂತ ಹೇಳ್ತಾರೆ. पहले सब मुक्ति में जाएंगे, फिर जीवन मुक्ति में नंबरवार धर्म अनुसार आएंगे. ऐसा नहीं कि सत्युग में नहीं आते तो जीवन मुक्त नहीं कहला सकते हैं. ಮೊಟ್ಟ ಮೊದಲು ಎಲ್ಲರೂ ಮುಕ್ತಿಗೆ ಹೋಗ್ತಾರೆ, ಆ ನಂತರ ನಂಬರ್ವಾರಾಗಿ ಜೀವನ್ ಮುಕ್ತಿಗೆ ಬರ್ತಾರೆ. ಅದಕ್ಕೆ ಶಿವಬಾಬಾವ್ರ ಒಂದು ಮಹಿಮೆ ಇದೆ, ಏನಂತ ಮುಕ್ತಿ ಜೀವನ್ ಮುಕ್ತಿ ದಾತ ಅಂತ. ಈ ಮಹಿಮೆ ಅವ್ರಿಗೆ ಇವಾಗ ಸಂಪೂರ್ಣವಾಗಿ ನಾವು ವರ್ತಿಸುತ್ತೆ ಅಂತ ಹೇಳ್ಬೋದು. ಬಾಬಾ ಹೇಳ್ತಾರೆ ಈ ರೀತಿ ಅನ್ಕೋಬೇಡಿ, ಸತ್ಯುಗದಲ್ಲಿ ಬಂದಿಲ್ಲ ಅಂತಂದ್ರೆ ಅವ್ರ ಜೀವನ ಮುಕ್ತಿ ಸಿಕ್ಕಿಲ್ಲ ಅಂತ ಏನೂ ಅಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಇದೆರಡನ್ನು ಅನುಭವ ಮಾಡೇ ಮಾಡ್ತಾರೆ. पहले पहले जो भी आते हैं अपने धर्म में वो जीवन मुक्त में है. आत्मा को पहले सतो प्रधान बनना है, फिर सतो रजो में आना है. हर चीज़ नई से पुरानी होती है, पुरानी से फिर नई बनती है. इस समय साधु संत आदि सब जीवन बंधन में है. ಬಾಬಾ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲು ನಿಮ್ಮ ಧರ್ಮದಲ್ಲಿ ಬಂದಾಗ, ಅಂದರೆ ಪ್ರತಿಯೊಬ್ಬರೂ ಕೂಡ ಅವರವರ ಧರ್ಮದಲ್ಲಿ ಬಂದಾಗ ಜೀವನ್ ಮುಕ್ತಿಯನ್ನು ಅನುಭವ ಮಾಡ್ತಾರೆ. ಏಕೆ ಅಂದರೆ ಆತ್ಮ ಮೊಟ್ಟ ಮೊದಲು ಬಂದಾಗ ಸತೋ ಪ್ರಧಾನವಾಗಿರುತ್ತೆ, ಆಮೇಲೆ ಸತೋ ರಜೋ ತಮೋ ಅಲ್ಲಿ ಬರುತ್ತೆ. ಪ್ರತಿಯೊಂದು ವಸ್ತುವು ಕೂಡ ಈ ಪ್ರಪಂಚದಲ್ಲಿ ಹೊಸದಿಂದ ಹಳೆದಿಂದ ಹೊಸದು ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ಸಾಧು ಸಂತರು ಇತ್ಯಾದಿ ಎಲ್ಲರೂ ಕೂಡ ಜೀವನ ಬಂಧನದಲ್ಲಿದ್ದಾರೆ. ಹೇಗೆ ಕಲಿಯುಗ, ಯಾಕೆ ಇದಿರುವುದೇ ಕಲಿಯುಗದಲ್ಲಿ ಬಂಧಿತರಾಗಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಜಬ್ ತಕ್ ಬಾಪ್ ನಾ ಆಯೆ, ಎಲ್ಲಿವರೆಗೂ ತಂದೆ ಬರೋದಿಲ್ವೋ ಅಲ್ಲಿವರೆಗೂ ಬಂಧನದಲ್ಲಿರುತ್ತಾರೆ. ಉನ್ಕೋ ಬಾಬಾ कहा जाता है, फिर महफिल कहो या कोई नाम रखो, असल नाम है शिव बाबा. बाबा बाबा कहते ही रहते हैं. गॉड फादर परमपिता परमात्मा कहते हैं. बाप समझाते हैं मैं आकर बच्चों को मुक्ति जीवन मुक्ति दोनों ही देता हूँ. पहले पहले जो भी आएंगे ज़रूर सुख में आएंगे, फिर पीछे दुख में आएंगे. मुक्ति के बाद जीवन मुक्ति आती है,
फिर पीछे ಜೀವನ್ ಬಂಧನ್. ತಂದೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಹೆಂಗಾದರೂ ಕರೀರಿ, ತಂದೆ ಅಂತಾದರೂ ಕರೀರಿ, ಏನಾದರೂ ಕೂಡ ಕರೀರಿ, ಮಹಾಕಾಲ ಅಂತಾದರೂ ಕೂಡ ಕರೀರಿ, ಆದರೆ ನನ್ನ ಹೆಸರು ಏನಾಗಿದೆ, ಶಿವ ಬಾಬಾ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀರಲ್ವ, ಇವರೇ ಶಿವ ತಂದೆ ಆಗಿದ್ದಾರೆ, ಪರಮಪಿತ ಪರಮಾತ್ಮನೆಂದು ಎಲ್ಲ ಪ್ರಪಂಚದವರು ಕರೆಯುತ್ತಾರೆ. ತಂದೆ ಅರ್ಥ ಮಾಡಿಸ್ತಾ ಇದ್ದಾರೆ, ನಾನೇ ಬಂದು ಮಕ್ಕಳಾಗಿರುವಂಥ ತಮಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ಮುಕ್ತಿ ಜೀವನ್ಮುಕ್ತಿ ದಾತ ಯಾರಾಗಿದ್ದಾರೆ, ಪರಂಪಿತ ಪರಮಾತ್ಮನೇ ಆಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಫಸ್ಟ್ ಬಂದು ನಿಮಗೆ ಮುಕ್ತಿಯನ್ನು ಕೊಡುತ್ತೇನೆ, ಆನಂತರ ಸುಖದ ರಾಜ್ಯವನ್ನು ಕೊಡುತ್ತೇನೆ, ಆನಂತರ ನೀವು ದುಃಖವನ್ನು ಪಡೆಯುತ್ತೀರಿ. ಅದಕ್ಕೋಸ್ಕರನೇ ಮೊಟ್ಟ ಮೊದಲು ಮುಕ್ತಿ, ಆನಂತರ ಜೀವನ ಮುಕ್ತಿ, ಆನಂತರ ಜೀವನ ಬಂಧನ ಅಂತ ಹೇಳಲಾಗಿದೆ. ಪೇಲೆ ಪೇಲೆ ಜರೂರ್ ಸುಖಮೇ ಆನಾ ಹೈ, ಮೊಟ್ಟ ಮೊದಲು ನೀವು ಸುಖದಲ್ಲೇ ಬರ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ, ಸುಖದ ರಾಜ್ಯದಲ್ಲೇ ಬರ್ತೀರಾ. बाप सभी को सुख का वर्षा देते हैं, फिर कोई का एक जन्म भी सुख का होगा, आया थोड़ा सुख पाया और मरा, उनका ड्रामा में इतना ही पार्ट है. ಬಾಕಿ ಸುಖದ ಆಸ್ತಿ ಅಂತೂ ತಂದೆ ಎಲ್ಲರಿಗೂ ಕೊಡ್ತಾರೆ, ಆದರೆ ನಂಬರ್ ವಾರಾಗಿ ಅವರು ಅದನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಕಡಿಮೆ ಜನ್ಮ ಇದೆ ಅಂದ್ಕೊಳ್ಳಿ, ಒಂದೇ ಒಂದು ಜನ್ಮ ಅವ್ರು ಪಡ್ಕೊಳ್ತಾರೆ ಅಂತಂದರೆ ಸ್ವಲ್ಪ ಸಮಯ ಸುಖ, ಆಮೇಲೆ ದುಃಖ, ಆಮೇಲೆ ಶಿವನು ಬಿಟ್ಬಿಡ್ತಾರೆ. ಇಷ್ಟೇ ಅವರ ಪಾತ್ರ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಮ್ಯಾಕ್ಸಿಮಮ್ 84 ಜನ್ಮ, ಮಿನಿಮಮ್ ಒಂದು ಜನ್ಮ ಎಲ್ಲರೂ ಪಡಿಲೇಬೇಕಲ್ವ, ಅದರಿಂದ ಎಲ್ಲರಿಗೂ ಸುಖ ಸಿಗತ್ತೆ, ಆದರೆ ಸಮಯದ ಅಂತರವಿದೆ ಅಂತ ಹೇಳ್ತಾರೆ. वृद्धि तो मनुष्य की ही होती रहती है, अब तक आते ही रहते हैं, जास्ती रहने वाले तो नहीं हैं, विनाश सामने खड़ा है तो नए आएंगे, फिर भल कलयुग में आएंगे, परंतु आते ही दुख नहीं भोगेंगे, जरूर उनका कहा अच्छा ही मान होगा. ಮನುಷ್ಯರದೇ ಇಲ್ಲಿ ವೃದ್ಧಿ ಆಗ್ತಾ ಹೋಗುತ್ತಲ್ವ, ಎಲ್ಲಿವರೆಗೂ ತಂದೆ ಬರೋದಿಲ್ವೋ, ಎಲ್ಲಿವರೆಗೂ ಎಲ್ಲರನ್ನ ಕರ್ಕೊಂಡು ಹೋಗೋದಿಲ್ವೋ ಅಲ್ಲಿವರೆಗೂ ವೃದ್ಧಿ ಆಗ್ತಾನೆ ಹೋಗುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ವಿನಾಶ ಎನ್ನುವುದು ಎದುರುಗಡೆ ಇದೆ, ಇನ್ನು ಜಾಸ್ತಿ ಸಮಯ ನೀವೇನು ಇಲ್ಲಿ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಹೊಸದಾಗಿ ಹೋಗಲೇಬೇಕು. ನೀವು ಕೇಳ್ಬೋದು, ಬಾಬಾ ಈ ಕಲಿಯುಗ ದುಃಖಧಾಮ ಅಲ್ವಾ, ಈ ಕಲಿಯುಗದಲ್ಲಿ ಬರುವಂಥ ಆತ್ಮರು ಸುಖವನ್ನು ಪಡೀತಾರ ಅಂತ. ಬಾಬಾ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಮೊಟ್ಟ ಮೊದಲು ಪರಂಧಾಮದ ಬಂದಿದ್ದ ತಕ್ಷಣ ದುಃಖವನ್ನು ಅನುಭವ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಸ್ವಲ್ಪ ಆದರೂ ಗೌರವ, ಸ್ವಲ್ಪ ಆದರೂ ಖುಷಿ, ಸ್ವಲ್ಪ ಆದರೂ ಇಲ್ಲಿ ಆನಂದ ಈ ಪ್ರಪಂಚದಲ್ಲಿ ಪ್ರಾಪ್ತಿ ಆಗೇ ಆಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡ್ಬೋದು, ಇವಾಗಿನ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಬುದ್ಧಿವಂತರಾಗಿ ಹುಡ್ತಾ ಇದ್ದಾರೆ, ಎಷ್ಟೆಲ್ಲ ಕೂಡ ಇಂಟೆಲಿಜೆಂಟು, ಎಷ್ಟೆಲ್ಲ ಕೂಡ ಫಾರ್ವರ್ಡ್ ಆಗ್ತಾ ಇದೆ ಜನ್ರೇಷನ್ ಅಂದರೆ. ಯಾಕೆಂದರೆ ಆತ್ಮರು ಪರಂಧಾಮದ ಬರ್ತಾ ಇದ್ದಾಗ ಬುದ್ಧಿ ಸ್ವಚ್ಛವಾಗಿರುತ್ತೆ, ಅದರಿಂದ ಅವರು ಅಂಥ ಬುದ್ಧಿವಂತರಾಗಿ ಇರುತ್ತಾರೆ ಅಂತ ಹೇಳ್ತಾರೆ ಬಾಬಾ. ಆ ರೀತಿ ಭಿನ್ನ ಭಿನ್ನ ಪ್ರಕಾರದಲ್ಲಿ ಅವರಿಗೆ ಗೌರವ ಅನ್ನೋದು ಸಿಗುತ್ತೆ. ಮುಕ್ತಿ ಧಾಮ್ ಸೆ ಹಮೇಶಾ ಪೆಹಲೆ ಜೀವನ್ ಮುಕ್ತಿ ಮೇ ಜಾನಾ ಹೋತಾ ಹೈ. ನಿಯಮ ಹೆಂಗಿದೆ ಅಂತಂದರೆ, ಮುಕ್ತಿಧಾಮದಿಂದ ಬಂದಿರುವಂಥ ಪ್ರತಿಯೊಂದು ಆತ್ಮವೂ ಕೂಡ ಜೀವನ್ ಮುಕ್ತಿಯಲ್ಲೇ ಮೊಟ್ಟ ಮೊದಲು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಯಾಕೆ ಬಂಧನ್ ಸೆ ಮುಕ್ತ हो, पहले सुख में उतरेंगे फिर दुख में आएंगे, इस समय जब जर्जरीभूत अवस्था को पाए हुए, ಮಾಯೆಯ ಬಂಧನದಿಂದ ಮುಕ್ತರಾಗಿ ಮೊಟ್ಟ ಮೊದಲು ಸತ್ಯದಿಂದ ಸುಖ ಇದೆ ಅಂತ ನೋಡಿ ಇಳಿತಾರೆ, ಆಮೇಲೆ ಅವರು ದುಃಖವನ್ನೇ ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಸಮಯದಲ್ಲಿ ಎಲ್ಲರೂ ಕೂಡ ಜರ್ಜಡೀಭೂತ ಅವಸ್ಥೆ, ಶಿಥಿಲಾವಸ್ಥೆಗೆ ಬಂದು ತಲುಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಪನ ಸುಖ और दुख का पाठ बजाय सब मुक्ति और जीवन मुक्ति धाम में आएंगे. मुक्ति है ही वया, जाएंगे फिर आएंगे ज़रूर. सारी दुनिया के मनुष्य मात्र जो जिस जिस धर्म में आए होंगे वह फिर ऐसे ही आएंगे. ಎಲ್ಲರೂ ಕೂಡ ಪಾತ್ರ ಮಾಡಲು ಸುಖದಲ್ಲಿ ಬರ್ತಾರೆ, ಆನಂತರ ದುಃಖದ ಪಾತ್ರವನ್ನು ಅನುಭವಿಸ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಈ ರೀತಿ ಅನುಭವ ಮಾಡಲೇಬೇಕು. ಪೂರ್ತಿ ಪ್ರಪಂಚದಲ್ಲಿರುವಂಥ ಮನುಷ್ಯಾತ್ಮರು ಯಾವ್ಯಾವ ಧರ್ಮದಲ್ಲಿ ಬರಬೇಕು ಅವರವರು ಅದೇ ಧರ್ಮದಲ್ಲಿ ಬರ್ತಾರೆ. ಇಲ್ಲಿ ನಮ್ಮ ಪರಂಧಾಮ ಒಂದು ವಯ ಅಂತ ಹೇಳ್ತಾರೆ ಬಾಬಾ.
ಕಲಿಯುಗ ಇಂದ ನಾವು ಸತ್ಯುಗೆ ಟ್ರಾನ್ಸ್ಫರ್ ಆಗಬೇಕು. ಆದರೆ ವಯ ಪರಮಧಾಮ, ಮಧ್ಯದಲ್ಲಿ ನಮ್ಮ ಪರಮಧಾಮ ನಮ್ಮ ಮನೆ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಮುಕ್ತಿ ಅನ್ನೋದು ಕೂಡ ವಯ ನಮಗೆ ಇದ್ದೇ ಇದೆ. जनक को भी जीवन मुक्ति मिली है ना, ऐसा नहीं कि राजाई इस समय नहीं है, वह भी पिछाड़ी में आकर ज्ञान लेंगे जरूर. जीवन मुक्ति तो तुम सबको मिलती है, परंतु निर्भर पुरुषार्थ अनुसार. और जो सब धर्म है उनके लिए फिर कहेंगे निर्भर पुरुषार्थ अनुसार और धर्म अनुसार. ಈ ಜ್ಞಾನ ಎನ್ನುವುದು ಎಲ್ಲರಿಗೂ ಕೂಡ ಸಿಗಲೇಬೇಕು. ಅಂತಿಮದಲ್ಲಾದರೂ ಕೂಡ ಎಲ್ಲರೂ ತಿಳಿದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ಅಲ್ಲ, ರಾಜ್ಯ ಅನ್ನೋದು ಈ ಸಮಯದಲ್ಲಿ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಮಾತ್ರ ಸಿಗುತ್ತೆ ಅಂತಾನು ಅಂದ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರಾದರೂ ಯಾವಾಗಾದರೂ ಕೂಡ ಜ್ಞಾನದಲ್ಲಿ ಬಂದು ಉತ್ತೀರ್ಣರಾಗ್ಬೋದು. ಜೀವನ್ ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ, ಆದರೆ ನೆಂಬರ್ವಾರ್ ಪುರುಷಾರ್ಥ ಅನುಸಾರ. ಅದೇ ಅಲ್ಲದೆ ಇತರ ಧರ್ಮದವರು ಯಾರು ಬರ್ತಾರೆ ಅವ್ರಿಗೂ ಕೂಡ ನೆಂಬರ್ವಾರ್ ಪುರುಷಾರ್ಥ ಅನುಸಾರ, ಧರ್ಮದ ಅನುಸಾರವಾಗಿ ಅವರಿಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಇಬ್ರಾಹಿಂರವರಿಗೆ ಜಾಸ್ತಿ ಸುಖ ಸಿಗುತ್ತೆ, ಬೌದ್ಧರಿಗೆ ಆನಂತರ ಸ್ವಲ್ಪ ಸುಖ ಕಡಿಮೆ ಆಗಿ ಸಿಗುತ್ತೆ, ಆನಂತರ ಕ್ರೈಸ್ತರಿಗೆ ಕಡಿಮೆಗೆ ಫಸ್ಟ್ ಬೌದ್ಧರಿಗೆ ಇಬ್ರಾಹಿಮೇ ಬರ್ತಾರೆ, ಆನಂತರ ಬೌದ್ಧರು ಬರ್ತಾರೆ, ಆನಂತರ ಕ್ರೈಸ್ತರು ಬರ್ತಾರೆ. ಧರ್ಮವೂ ಕೂಡ ಹೇಗೆ ನಂತರ ಮೊದಲಾಗ್ತಾ ಹೋಗುತ್ತೋ ಆ ರೀತಿ ಸುಖವೂ ಕೂಡ ಇಲ್ಲಿ ಡಿವೈಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. जो भी देवी देवता धर्म वाले हैं और धर्म वालों में चले गए वह सब निकल आए. ವಾಸ್ತವಿಕವಾಗಿ ನೀವೆಲ್ಲರೂ ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ರಿ. ಆದರೆ ದ್ವಾಪರಯುಗದಿಂದ ಅನೇಕ ಧರ್ಮಗಳಲ್ಲಿ ಕನ್ವರ್ಟ್ ಆಗಿಬಿಟ್ರಿ. ಆದರೆ ಯಾರ್ಯಾರು ಎಲ್ಲೆಲ್ಲಿ ಚದರಿ ಹೋದ್ರೋ ಎಲ್ಲರೂ ಕೂಡ ಬಂದು ಇಲ್ಲಿಗೆ ಸೇರಲೇಬೇಕು ಅಂತ ಹೇಳ್ತಾರೆ. ಸಬ್ಕೋ ವಾಪಸ್ ಆನಾ ಹೈ, ಎಲ್ಲರೂ ಮನೆಗೆ ಹೋಗಲೇಬೇಕಲ್ವಾ. ಪಹಲೆ ಬ್ರಾಹ್ಮಣ್ ಬನ್ನ ಹೈ, ಯು ಬ್ರಹ್ಮಾ ಕಿ ಔಲಾದ್ ತೋ ಸಬ್ ಹೈ, ಪರಂತು ಬ್ರಾಹ್ಮಣ್ ಸಬ್ ನಹೀ ಬನೆಂಗೆ. ಈಗ ಬಂದು ಇಲ್ಲಿ ಬ್ರಾಹ್ಮಣರಾಗಲೇಬೇಕು, ದೇವತೆಯರಾಗಬೇಕಂದ್ರೆ ಬ್ರಾಹ್ಮಣರಾಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಬ್ರಹ್ಮನ ಮಕ್ಕಳೇ, ಆದರೆ ಬ್ರಾಹ್ಮಣರು ಅಂತ ಎಲ್ಲರಿಗೂ ಹೇಳಲಾಗುವುದಿಲ್ಲ. जो ब्राह्मण बनते हैं उन्हों के लिए 21 जन्म जीवन मुक्ति कहा जाता है. ಆದರೆ ಯಾರಿಲ್ಲಿ ಬ್ರಾಹ್ಮಣರಾಗುತ್ತಾರೋ ಅವರಿಗೆ 21 ಜನ್ಮದ ಸುಖದ ಆಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. राज्य गद्दी पर बैठते हैं तो राजयोग सीखना पड़े या पाठशाला. ರಾಜ್ಯ ಗದ್ದಿಯಲ್ಲಿ ನೀವು ಕೂತ್ಕೊಳ್ಬೇಕು ಅಂತಂದರೆ ನೀವು ಈ ರಾಜ್ಯೋಗವನ್ನು ಅಥವಾ ಈ ಪಾಠಶಾಲೆಯಲ್ಲಿ ಬಂದು ಈ ವಿದ್ಯೆಯನ್ನು ಓದಲೇಬೇಕು. ಪಾಠಶಾಲಾ ಮೇ ಶಿಕ್ಷಾ ಲೇನಿ ಪಡೆ. ಈ ಶಿಕ್ಷಣದಿಂದನೇ ಏನಾಗುತ್ತೆ, ನಮ್ಮ ಉನ್ನತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಕಾಯ್ದೆ भी बहुत है, एक बार लक्ष्य मिल गया फिर विलायत में भी रहकर पढ़ सकते हैं. बरोबर हम शिव बाबा के बच्चे हैं, बाप से बच्चा ज़रूर लेना है. पत्र भी लिखते हैं बाबा, रावण का बोझ सताता है, कभी काम का कभी क्रोध का हल्का नशा आ जाता है. बाप कहते हैं इन पर विजय पानी है. ನಿಯಮ ಅಂತೂ ಬಹಳಷ್ಟಿದೆ. ಬಾಬಾ ಹೇಳ್ತಾರೆ, ಒಂದು ಬಾರಿ ನೀವು ನಿಮ್ಮ ಲಕ್ಷ್ಯವನ್ನು ತಿಳ್ಕೊಂಡ್ಬಿಟ್ರೆ, ಇಲ್ಲಿ ಏನು ಮಾಡಬೇಕು ಅಂತ ನಿಮ್ಮ ಗುರಿಯನ್ನು ನೀವು ತಿಳಿದುಕೊಂಡ್ಬಿಟ್ರೆ, ನೀವು ವಿದೇಶದಲ್ಲಿ ಹೋಗಿ ಆದರೂ ಕೂಡ ಈ ವಿದ್ಯೆಯನ್ನು ಓದಬಹುದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲಾದರೂ ಕೂಡ ಇದ್ದು ಈ ವಿದ್ಯೆಯನ್ನು ಓದಬಹುದು. ಯಾವಾಗ ನಮಗೆ ಈ ಲಕ್ಷ್ಯ ಸ್ಪಷ್ಟವಾಗಿ ಆದಾಗ. ನಾವು ಬಾಬೋರ ಮಕ್ಕಳಾಗ್ಬಿಟ್ಟಿದ್ದೀವಿ, ಬಾಬೋರಿಂದ ಆಸ್ತಿಯನ್ನು ಇವಾಗ ತೆಗೆದುಕೊಳ್ಳಲೇಬೇಕು. ಕೆಲವರು ಬಾಬೋರಿಗೆ ಪತ್ರ ಬರೀತಾರಂತೆ, ಬಾಬಾ ನಮಗೆ ಈ ರಾವಣ ಸತಾಯಿಸ್ತಾ ಇದ್ದಾನೆ ಜಾಸ್ತಿ, ಅವಾಗವಾಗ ಕಾಮ, ಅವಾಗವಾಗ ಕ್ರೋಧದ ಹಗುರವಾಗಿರುವಂಥ ನಶೆ ಆದರೂ ನಮ್ಗೆ ಹೇಳ್ಬಿಡ್ತಾ ಇದೆ, ಎಷ್ಟು ಇದರಿಂದ ದೂರ ಇರಬೇಕಂದ್ರೂ ಆಗ್ತಿಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದರ ಮೇಲೆ ವಿಜಯವನ್ನು ಪಡೀಲೇಬೇಕು. ನೀವೇನಾದರೂ ಮಾಡಿ ವಿಜಯ ಪಡೀಲೇಬೇಕು. ಯಾ ತುಮಾರಿ ಲಢಾಯಿ ಹೇ ಈ ಯೋಗ ಬಲ್ಕಿ. ನಿಮ್ಮ ಯುದ್ಧ ನಡೀತಾ ಇರೋದೇ ಯೋಗ ಬಲದ್ದು ಅಂತ ಹೇಳ್ತಿದ್ದಾರೆ ಬಾಬಾ. तुम याद करेंगे माया तुम्हारी बुद्धि तोड़ देगा. तो बाबा ने समझाया है जीवन मुक्ति सबको मिलनी है. इसका मतलब यह नहीं कि सब स्वर्ग में चले जाएंगे.
ಬಾಬಾ ಹೇಳ್ತಾನೆ ನೀನು ನೆನಪು ಮಾಡಲೇಬೇಕು. ಮಾಯೆ ಎಷ್ಟು ಖಂಡಿಸಿದ್ರೂ ಕೂಡ, ಎಷ್ಟು ನಿಮ್ಮ ಬುದ್ಧಿಯೋಗವನ್ನು ತ್ಯಜಿಸಿದ್ರೂ ಕೂಡ ನೆನಪು ಮಾಡಲೇಬೇಕು. ಏಕೆಂದರೆ ಇದು ಯುದ್ಧ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಒಂದ್ಸತಿ ಬೀಳ್ಬಿಟ್ರೆ, ಕೆಳಗಡೆ ಬಿದ್ದೋಗ್ಬಿಟ್ರೆ ಮತ್ತೆ ಹಂಗೆ ಸುಮ್ಮನೆ ಇರ್ತಾರೆ. ಮತ್ತೆ ಎದ್ದು ನಿಂತು ಮತ್ತೆ ಯುದ್ಧ ಮಾಡ್ತಾರಲ್ಲ, ವಿಜಯ ಪಡೆಯೋವರೆಗೂ ಕೂಡ ಯುದ್ಧ ಮಾಡ್ತಾ ಇರ್ತಾರೆ. ಅದಕ್ಕೆ ಡೂ ಆರ್ ಡೈ ಅಂತ ಹೇಳ್ತಾರೆ ಅಲ್ವಾ. ಆ ಥರನೇ ಇವಾಗ ನಮ್ಮ ಸ್ಥಿತಿಯೂ ಆಗಿದೆ. ಆದರೆ ಇದು ನಮ್ಮ ಯೋಗ ಬಲವಾಗಿದೆ ಅಂತ ತಂದೆ ಹೇಳ್ತಾ ಇದ್ದಾರೆ. तो सभी चाहते हैं मुक्ति चाहिए, समझो जो पिछाड़ी में आते हैं पाठ बजाने, तो इनका मतलब इतनी समय सुख में नहीं रहते, वह तो मुक्ति में होंगे, कितनी शांति मिल जाती है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ನೋಡ್ಕೋಬೇಡಿ, ಜೀವನ್ ಮುಕ್ತಿ ಎಲ್ಲರಿಗೂ ಸಿಗುತ್ತೆ ಅಂತಂದರೆ ಎಲ್ಲರೂ ಸ್ವರ್ಗದಲ್ಲಿ ಬರ್ತಾರೆ ಅಂತಾನೂ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರಿಗೂ ಕೂಡ ಜೀವನ್ ಮುಕ್ತಿ ಅಂತೂ ಪ್ರಾಪ್ತಿ ಆಗುತ್ತೆ. ಅದು ಸ್ವರ್ಗದಲ್ಲಿ ಕೆಲವರಿಗೆ ಆಗಿರ್ಬೋದು, ಕೆಲವರದಲ್ಲಿ ಅವರವರ ಧರ್ಮದಲ್ಲಿ ಆಗಿರಬಹುದು. ಮತ್ತು ಎಲ್ಲರೂ ಕೂಡ ಬಯಸೋದು ಒಂದೇನು, ಮುಕ್ತಿ. ಸುಖಕ್ಕಿಂತ ಜಾಸ್ತಿ ಭಗವಂತನ ಹತ್ರ ಹೋದ್ರೆ ಶಾಂತಿ ಕೊಡಿ ಅಂತ ಕೇಳುತ್ತಾರೆ. ಬಾಬಾ ಹೇಳ್ತಾರೆ ಮುಕ್ತಿ ಅಂತೂ ಎಲ್ಲರೂ ಕೂಡ ಕೇಳುತ್ತಾರೆ. ಆದ್ದರಿಂದ ತಿಳ್ಕೊಳ್ಳಿ, ಅಂತಿಮದಲ್ಲಿ ಪಾತ್ರ ಮಾಡೋಕ್ಕೆ ಬರ್ತಾರೆ ಯಾರಾದರೂ ಆತ್ಮರು ಅಂದರೆ ಅವರು ಜಾಸ್ತಿ ಸಮಯದಲ್ಲಿರ್ತಾರೆ. ಕಲಿಯುಗದಲ್ಲೇ ಪಾತ್ರ ಮಾಡಕ್ಕೆ ಬಂದರು ಅಂತ ಅನ್ಕೊಳ್ಳಿ. ಕಲಿಯುಗದ ಅಂತಿಮ ಅವ್ರು ಅಲ್ಲಿವರೆಗೆ ಎಲ್ಲಿರ್ತಾರೆ? ಮುಕ್ತಿಧಾಮದಲ್ಲೇ ಇರ್ತಾರೆ, ಶಾಂತಿಧಾಮದಲ್ಲೇ ಇರ್ತಾರೆ. ಅವ್ರಿಗೆ ಎಷ್ಟು ಶಾಂತಿ ಸಿಕ್ಕಿದೆಯಲ್ವಾ? 4500 वर्ष अथवा 4.5 वर्ष शांति में रहते, फिर उनका पाठ ही ऐसा है, हम फिर सुख और शांति दोनों में रहते. ಅವರು 4500 ವರ್ಷ ಹೆಂಗಿರ್ತಾರೆ? ಎಲ್ಲ ಶಾಂತಿಯಲ್ಲಿ ಕೂತ್ಕೊಂಡಿರ್ತಾರೆ. ಅಂದರೆ ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಎಷ್ಟು ಸುಖ ಅಂದರೆ ಇಲ್ಲಿಗೆ ಬಂದರೂ ಕೂಡ ಸ್ವಲ್ಪ ಸುಖ, ಮತ್ತೆ ದುಃಖ, ಮತ್ತೆ ಸತ್ತೋಗೋದು ಅಷ್ಟೇ. ಅದರಲ್ಲಿ ಪಾತ್ರವೇ ಇರೋದಿಲ್ಲ, ಪಾತ್ರದ ಮಹತ್ವ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮದು ಪಾತ್ರ ಹೆಂಗೆ ನೋಡಿ, ನೀವು ಶಾಂತಿಯನ್ನೂ ಅನುಭವ ಮಾಡ್ತೀರಾ ಮತ್ತು ಸುಖವನ್ನು ಅನುಭವ ಮಾಡ್ತೀರಲ್ವ. ಅಂದರೆ ಸತ್ಯುಗದಲ್ಲಿ ನಾವು ಸುಖ ಅನುಭವ ಮಾಡ್ತಾ ಇದ್ದರೆ ಅಲ್ಲಿ ಶಾಂತಿ ಕೂಡ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಪ್ರಾಪ್ತಿ ಇದೆ ನೋಡ್ಕೊಳ್ಳಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ऐसा नहीं कि मनुष्य चाहे बस हमको उन जैसी ही शांति चाहिए, वहाँ ही बैठे रहे, कहने से नहीं मिल सकती. ಇನ್ನೂ ಕೆಲವರು ಹೇಳ್ತಾರೆ ಯಾಕೆ ಈ ಡ್ರಾಮಾದಲ್ಲಿ ಬರಬೇಕು, ನಮಗೆ ಸುಖನೂ ಬೇಡ ದುಃಖನೂ ಬೇಡ, ಅವ್ರ ಥರ ನಾವು ಅಲ್ಲೇ ಇದ್ಬಿಡ್ತೀವಿ, ಲಾಸ್ಟಲ್ಲಿ ಬಂದು ಏನೊಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಜಾಸ್ತಿ ಜನ ಬ್ರಾಹ್ಮಣರು ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ ನೀವು ಹೇಳಿದಂಗೆಲ್ಲ ಇಲ್ಲಿ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೀವು ಹೇಳಿದ ಮಾತ್ರ ಇಲ್ಲಿ ಏನೋ ಫಿಕ್ಸ್ ಆಗಲ್ಲ. ಅನಾದಿ ಡ್ರಾಮಾ ಬನಾ ಹುವಾ ಹೈ, ಇದು ಅನಾದಿ ಡ್ರಾಮಾ ಫಿಕ್ಸ್ ಆಗಿಬಿಟ್ಟಿದೆ, ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವೇನು ಅಂದ್ಕೊಂಡ್ರೂ ಕೂಡ ಸಾಧ್ಯವಿಲ್ಲ. ನೀವು ನಾನು ಅಲ್ಲೇ ಇದ್ಬಿಡ್ತೀನಿ ಬಾಬಾ, ನನಗೆ ಬೇಡವೇ ಬೇಡ, ಈ ದುಃಖನೇ ಬೇಡ ಅಂತಂದ್ರು ಇಲ್ಲ, ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. इसमें फर्क नहीं पड़ सकता. ಈ ಡ್ರಾಮಾದಲ್ಲಿ ವ್ಯತ್ಯಾಸ ಅನ್ನೋದಾಗಲಿಕ್ಕೆ ಸಾಧ್ಯನೇ ಇಲ್ಲ. शांति के शौकीन तो बहुत हैं, तुम्हारे सुख में भी उन्हों को शांति ज़्यादा मिलती है, सुख से भी ज़्यादा शांति मिलती है. तुमको फिर सुख और शांति दोनों मिलती है. यह है सुख अल्पकाल का, शांति तो यहाँ होती नहीं, दुखधाम है. ಬಾಬಾ ಹೇಳ್ತಾರೆ ನಿಮ್ಕಿನ ಸುಖ ಅವ್ರು ಜಾಸ್ತಿ ಶಾಂತಿನೇ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಏನು ಮಾಡೋಣ ಇವಾಗ? ಬಾಬಾ ಹೇಳ್ತಾರೆ ನೀವು ಸುಖನೂ ಪಡ್ಕೊಳ್ತೀರಿ, ದುಃಖನೂ ಪಡ್ಕೊಳ್ತೀರಿ, ಆದರೆ ಅವರಿಗೆ ಕಡಿಮೆ ದುಃಖ ಇಡಬೇಕಂದ್ರೆ ಜಾಸ್ತಿ ಶಾಂತಿಯಲ್ಲೇ ಇರ್ತಾರೆ. शांति के शौकीन तो बहुत होते हैं, तुम्हारे सुख से भी उन्हों को शांति ज़्यादा मिलती है. यह है अल्पकाल के लिए सुख, शांति तो यहाँ होता ही नहीं, दुखधाम है. बाकी जंगल में जाकर बैठ जाना या कोई शांति थोड़ी ही है. ಕೆಲವರು ಸುಖಕ್ಕಿಂತ ಜಾಸ್ತಿ ಶಾಂತಿ ಬೇಕಂತ ಏನು ಮಾಡ್ತಾರೆ, ಮನೆ ಎಲ್ಲವನ್ನು ಕೂಡ ಬಿಟ್ಟು ಕಾಡಿಗೆ ಹೋಗ್ತಾರೆ. ಬಾಬಾ ಹೇಳ್ತಾರೆ ಸುಮ್ಮನೆ ಕೂತ್ಕೊಳ್ಳೋದನ್ನು ಶಾಂತಿ ಅಂತ ಹೇಳಲಾಗುತ್ತಾ? वहाँ अगर वहाँ शांति है फिर तो वहाँ ही बैठे रहे, फिर शहर में आकर इतने फ्लैट्स आदि क्यों बनाते हैं? वहाँ सतयुग में शांति ही शांति है, बल पिछाड़ी में जो आते हैं वह समझते हैं यहाँ शांति अशांति है, उन्हों को भी शांति है, दूसरों को तो अशांति में समझते हैं.
ಯಾ ಬಾತೆ ಬಡಿ ಸಮಜ್ನೆ ಕಿ. ಬಾಬಾ ಹೇಳ್ತಾರೆ ಒಂದು ವೇಳೆ ಕಾಡಿಗೆ ಹೋಗಿದ್ರೇ ನಿಮಗೆ ಶಾಂತಿ ಸಿಗುತ್ತೆ ಅಂತ ಅಂದಿದ್ದೆ ಆದರೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಬರ್ತೀರಾ? ಮತ್ತೆ ಸನ್ಯಾಸಿರು ಏನು ಮಾಡ್ತಾರೆ, ಕಾಡಿನಲ್ಲಿ ಇದ್ಬಿಡ್ತಾರಾ? ಇಲ್ಲ, ಕಾಡಿನಿಂದ ಬಂದು ಈ ಪ್ರಪಂಚದಲ್ಲಿ ಅವರು ಪ್ರವಚನ ಕೊಡೋದಕ್ಕೋ ಇತ್ಯಾದಿಗಳಿಗೋ ಎಲ್ಲ ಲ್ಯಾಂಡ್ಸ್ ತಗೊಂಡು ಫ್ಲ್ಯಾಟ್ಸ್ ತಗೊಂಡು ಇಲ್ಲೇ ಬರ್ತಾರೆ. ನೀವು ಹೋಗಿದ್ದೇ ಶಾಂತಿಗೋಸ್ಕರ ಕಾಡಿಗೆ, ಮತ್ತೆ ಯಾಕೆ ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಅವ ಹೇಳ್ತಿದ್ದಾರೆ ಇದನ್ನ ಸತ್ಯ ಶಾಂತಿ ಬಗ್ಗೆ ಹೇಳ್ಬಿಟ್ರಿ ನೋಡಿ. ಸತ್ಯಯುಗದಲ್ಲಿ ಸುಖ ಶಾಂತಿ ಎರಡೂ ಇರ್ತದೆ. ನೀವು ಮುಕ್ತಿಯಲ್ಲಿರೋದು ಶಾಂತಿಗೋಸ್ಕರ ಕಾಡನ್ನ ಎಕ್ಸಾಂಪಲ್ ಕೊಟ್ಟಾರೆ ಬಾಬಾ. ಅದಕ್ಕೆ ಶಾಂತಿಯಲ್ಲಿ ಇರೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಅದೇ ಬಾಬಾ ಹೇಳ್ತಾರೆ. ಹಂಗಂತ ಹೇಳ್ಬಿಟ್ಟು ನೋಡಿ, ಸತ್ಯುಗದಲ್ಲೂ ಶಾಂತಿ ಇರುತ್ತಲ್ವಾ, ಸುಖ ಶಾಂತಿ ಎರಡೂ ಕೂಡಿರುವಂಥ ಪ್ರಪಂಚವನ್ನೇ ಸ್ವರ್ಗ ಅಂತ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಆ ನಂತರ ಬರುವಂಥವರಿಗೆ ಅಶಾಂತಿ ಅಂತ ಅನುಭವ ಆಗುತ್ತೆ, ಆದರೆ ನೀವು ಮಾತ್ರ ಶಾಂತಿ ಸುಖ ಎರಡನ್ನೂ ಅನುಭವ ಮಾಡುತ್ತೀರಿ ಅಂತ ಹೇಳ್ತಾರೆ. ಇದು ಬಹಳ ಅರ್ಥ ಮಾಡಿಕೊಳ್ಳುವಂಥ ಮಾತುಗಳಾಗಿವೆ. ಜೀವನ್ ಮುಕ್ತಿ ಮಿಲ್ತಿ ಸಬ್ಕೋ ಹೈ, 21 जन्म तुम राज्य करते हो तो दूसरे देरी से आते हैं, वह ऊपर शांति में रहते हैं. कोई सतयुग में अथवा त्रेता के पीछे आते हैं तो भी शांति धाम में है ना, तो वहाँ कोई दुख नहीं होगा. फिर नंबरवार आएंगे हिसाब किताब के अनुसार. ಬಾಬಾ ಹೇಳ್ತಾರೆ ಜೀವನ್ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ. 21 ಜನ್ಮಗಳ ರಾಜ್ಯವನ್ನು ನೀವು ಪಡ್ಕೊಳ್ತೀರಾ. ಆನಂತರ ಮೆಲ್ಲಗೆ ಎಲ್ಲರೂ ಕೂಡ ಪಾತ್ರ ಮಾಡಲು ಇಳಿತಾರೆ ಅಂತ ಹೇಳ್ತಾರೆ. ಮೇಲೆ ಶಾಂತದಿಂದ ಇಳಿತಾರೆ. ಕೆಲವರು ಸತ್ಯಯುಗದಲ್ಲಿ, ಕೆಲವರು ತ್ರೇತಾಯುಗದಲ್ಲಿ ಬರ್ತಾ ಇರ್ತಾರೆ. ಅಲ್ಲಿವರೆಗೂ ಅವರೆಲ್ಲಿರ್ತಾರೆ? ಶಾಂತಿಧಾಮದಲ್ಲೇ. ಅಲ್ಲಿ ಯಾವುದೇ ದುಃಖ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲಿ ಬರೋದು ಕೂಡ ನಂಬರ್ವಾರ್ ನಿಮ್ಮ ಲೆಕ್ಕಾಚಾರದ ಅನುಸಾರ ಅಂತ ಹೇಳ್ತಾರೆ ಬಾಬಾ. ಲೆಕ್ಕಾಚಾರ ಇಲ್ಲ ಅಂದರೆ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ. ಮನುಷ್ಯ ಸಮಜ್ತೆ ಹೈ ಕಿ साइंस बड़ी तीखी है, हम कहते हैं कि हमारी साइलेंस बड़ी तीखी है. ಪ್ರಪಂಚದ ಮನುಷ್ಯರು ಹೇಳ್ತಾರೆ ಸೈನ್ಸ್ ತುಂಬ ಮುಂದೆ ಹೊರದಿದೆ ಅಂತ, ಆದರೆ ನಾವೇನು ಹೇಳ್ತೀವಿ? ನಮ್ಮ ಸೈಲೆನ್ಸಿನ ಶಕ್ತಿಯೇ ಮುಂದೆ ಇದೆ ಅಂತ ಹೇಳ್ತೀವಿ. ಬಾಬಾ ಕಿ ಯಾದ್ ಸೆ ಹಿ ತಾಕತ್ ಮಿಲ್ತಿ ಹೈ. ಬಾಬಾರವರ ನೆನಪಿನಿಂದಲೇ ನಮಗೆ ಶಕ್ತಿ ಸಿಗುತ್ತೆ. ಇದೇ ಶಕ್ತಿಯಿಂದ ಶಾಂತಿಯನ್ನು ನಾವು ಪ್ರತ್ಯಕ್ಷ ಮಾಡಲು ಸಾಧ್ಯ. वह साइंस की ताकत से ऊपर चंद्रमा में जाने का पुरुषार्थ करते. तुम तो 1 सेकंड में सूर्य चांद से भी ऊपर चले जाते हो. मूल वतन सूक्ष्म वतन से भी ऊपर तो कुछ है नहीं. सूर्य चांद से मूल वतन सूक्ष्म वतन बहुत दूर है, किसी को मालूम नहीं पड़ता. यह सब डिटेल की बात है. ಬಾಬಾ ಹೇಳ್ತಾರೆ ಸೈನ್ಸ್ನಲ್ಲಿರುವಂಥ ಶಕ್ತಿಯಿಂದ ಚಂದ್ರನವರೆಗೂ ಹೋಗಿ ತಲುಪಿದಾರಷ್ಟೇ. ಸೂರ್ಯನವರೆಗೂ ಕೂಡ ಯಾರು ಹೋಗಿ ತಲುಪಲಿಲ್ಲ, ಚಂದ್ರನವರೆಗೂ ಮಾತ್ರ ಹೋಗಿ ತಲುಪಿದ್ದಾರೆ. ಆದರೆ ಸೈಲೆನ್ಸಿನ ಶಕ್ತಿ ಇರುವಂಥವ್ರು ತಾವು 1 ಸೆಕೆಂಡ್ನಲ್ಲಿ ಸೂರ್ಯ ಚಂದ್ರನಿಗಿಂತ ಕೂಡ ಮೇಲೆ ಹೋಗ್ಬಿಟ್ಟಿದ್ದೀರಿ. ಮೂಲವತನ ಸೂಕ್ಷ್ಮವತನಕ್ಕಿಂತ ಅಂದರೆ ಸೂಕ್ಷ್ಮವತನಕ್ಕಿಂತ ಮೇಲೆ ಮೂಲವತನಕ್ಕಿಂತ ಮೇಲೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸೂರ್ಯ ಚಂದ್ರನಿಂದ ಕೂಡ ದೂರ ಇರುವುದೇ ಈ 2 ಪ್ರಪಂಚ. ಬಾಬಾ ಹೇಳ್ತಾರೆ ಈ ಸಾಕಾರ ವತನಕ್ಕೂ ಸೂಕ್ಷ್ಮತನ ಮೂಲವತನಕ್ಕೂ ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದನ್ನು ಇಲ್ಲಿವರೆಗೂ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಇದೆಲ್ಲವೂ ಕೂಡ ಬಹಳ ಡೀಟೇಲ್ ಆಗಿರುವಂಥ ಮಾತುಗಳು ತಂದೆ ತಿಳಿಸ್ತಾರೆ. सूर्यवंशी राजा रानी बनने की तकदीर नहीं तो कुछ समझते नहीं, ना किसी को समझा सकते हैं. कोई ऐसे कह ना सके कि मुक्ति जीवन मुक्ति का ज्ञान मेरे में है. जनक का मिसल सभी को जेल में डाल दिया है. इस समय रावण ने सबको जेल में डाल दिया है. राम आकर सबको छुड़ाते हैं. बाप द्वारा तुम निमित्त बने हो सबको रावण के चुंबे से छुड़ाकर जीवन मुक्त बनाने के लिए. तुम्हारा नाम बाला है शिव शक्ति सेना. ಬಾಬಾ ಹೇಳ್ತಾರೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಪಡೆದುಕೊಳ್ಳುವಂತಹ ಅದೃಷ್ಟ ಯಾರಲ್ಲಿದೆಯೋ ಅವರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ತಾರೆ, ಅರ್ಥ ಮಾಡಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಹೇಳಲಾಗುವುದಿಲ್ಲ, ಎಲ್ಲರೂ ಕೂಡ ಮುಕ್ತಿ ಜೀವನ್ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುವುದಿಲ್ಲ. ಬಾಬಾ ಹೇಳ್ತಾರೆ ಡ್ರಾಮಾದ ಅನುಸಾರ ಸಮಯದ ಅನುಸಾರ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಿರುತ್ತೆ.
ನನ್ನಲ್ಲಿ ಎಲ್ಲರ ಜ್ಞಾನ ಇದೆ ಅಂತಲೂ ಕೂಡ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಜನಕನ ಸಮಾನ ಎಲ್ಲರೂ ಈ ರಾವಣ ಬಂಧನದಲ್ಲಿದ್ದಾರೆ. ಅದರಿಂದ ಯಾರಿಗೂ ಇದರಿಂದ ಬಿಡಿಸ್ಕೊಳ್ಳುವಂಥ ಜ್ಞಾನ ತಿಳಿದೇ ಇಲ್ಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ರಾವಣನೇ ಬಂದು ಎಲ್ಲರನ್ನೂ ಕೂಡ ಈ ಜೈಲಿಂದ ಬಿಡುಗಡೆ ಮಾಡುತ್ತಾರೆ. ರಾವಣನಿಂದ ಬಿಡಿಸ್ಲಿಕ್ಕೆ ಯಾರು ಬರಬೇಕು? ರಾಮನೇ ಬರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ರಾಮನೇ ಬಂದು ಬಿಡಿಸ್ತಾರೆ. ತಂದೆ ಮುಖಾಂತರ ನೀವೆಲ್ಲರೂ ನಿಮಿತ್ತರಾಗ್ತೀರಿ. ರಾವಣನಿಂದ ಬಿಡಿಸ್ಕೊಂಡು ನೀವೆಲ್ಲರೂ ಕೂಡ ಜೀವನ್ಮುಕ್ತಿನೂ ಪಡೆಯುತ್ತೀರಿ. ಅದಕ್ಕೆ ನಿಮ್ಮ ಹೆಸರು ಏನಾಗಿದೆ? ಯಾವ ಸೇನೆ? ಶಿವಶಕ್ತಿ ಸೇನೆ ಅಂತ ಹೇಳ್ತಾರೆ. ನೀವು ಎಲ್ಲರನ್ನು ಬಿಡಿಸುವ ಸೇವೆಯನ್ನು ಮಾಡ್ತೀರಲ್ಲ, ಅದಕ್ಕೋಸ್ಕರ ನಿಮ್ಮ ಶಿವಶಕ್ತಿ ಸೇನೆ ಎನ್ನುವ ಹೆಸರು ಇದೆ. ತುಮಾರಾ ನಾಮ್ ಇಸ್ ಡ್ರಾಮಾ ಮೇ पिछाड़ी को कुछ बहुत ऊंचा होगा. जब से बाप आए हैं तो माताओं का मर्तबा दुनिया में बहुत ऊंचा हुआ है. पहले विलायत में माताओं का मर्तबा बहुत था. वहाँ बच्ची पैदा होती तो बहुत खुशी मनाते हैं. यहाँ बच्ची पैदा होती तो खटिया उल्टा कर देते हैं, बर्थडे भी नहीं मनाते हैं. वैसे कन्याओं का कन्हैया गाया जाता है ना. वास्तव में तुम सब हो कन्याएं. तुम्हारी सब यह नया जन्म है. बाकी पढ़ाई में नंबर 1. ಆತ್ಮ ಛೋಟಿ ಬಡಿ नहीं होती है. ನೋಡಿ, ತಂದೆ ತಿಳಿಸ್ತಾ ಇದ್ದಾರೆ, ತಂದೆ ಬಂದ ಮೇಲೆ ಮಾತೆಯರಿಗೆ ಗೌರವ ಅನ್ನೋದು ಹೆಚ್ಚಾಯಿತು. ಈ ಪ್ರಪಂಚದಲ್ಲೂ ನಾವು ನೋಡ್ಬೋದು, ಶಿವಬಾಬಾ ಅವತರಣೆ ಆದಮೇಲೆ ಎಷ್ಟೊಂದು ಸ್ತ್ರೀಯರಿಗೆ ಗೌರವ ಸಿಕ್ಕಿದೆ ಅಂತ. ವಿದೇಶದಲ್ಲಿ ಸ್ತ್ರೀಯರಿಗೆ ಮೊಟ್ಟ ಮೊದಲು ಗೌರವ ಸಿಕ್ಕಿತು. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಹೆಣ್ಮಗು ಹುಟ್ಟರೆ ಖುಷಿನ ಆಚರಿಸ್ತಾರೆ, ಆದರೆ ಇಲ್ಲಿ ಹೆಣ್ಮಗು ಹುಟ್ಟರೆ ಬಾಬಾ ಹೇಳ್ತಾರೆ ಎಷ್ಟು ದುಃಖಿತರಾಗ್ಬಿಡ್ತಾರೆ, ಎಷ್ಟು ಆವೇಶದಲ್ಲಿ ಕ್ರೋಧದಲ್ಲಿ ಬಂದ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಮಾತೆಯರ ಮೇಲೇ ಈ ತಂದೆ ಯಜ್ಞದ ಕಲಶವನ್ನು ಇಟ್ಟಿದ್ದಾರೆ. ಮಾತೆಯರೇ ಈ ಪ್ರಪಂಚವನ್ನು ಉನ್ನತರಾಗಿ ಮಾಡುವಂಥವ್ರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರು ಏನಾದರೂ ಕನ್ಯೆ ಹುಟ್ಟುಬಿಟ್ರೆ ಅವ್ರು ಬರ್ತ್ಡೇನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಆ ರೀತಿ ಅಲ್ಲ, ಇಲ್ಲಿ ನೀವೆಲ್ಲರೂ ಕೂಡ ನಿಮ್ದೆಲ್ಲ ಹೊಸ ಜನ್ಮವಾಗಿದೆ ಅಂತ ಹೇಳ್ತಾರೆ ಬಾಬಾ. ನೀವೆಲ್ಲರೂ ಕನ್ಯೆಯರೇ ಅಂತ ಬಾಬಾ ಹೇಳ್ತಾ ಇದ್ದಾರೆ ಇವತ್ತು. ಮಾತೆಯರೆಲ್ಲರೂ ಕೂಡ ಯಾರಂತೆ? ಕನ್ಯೆಯರೇ. ಯಾಕೆ? ನಿಮ್ದು ಹೊಸ ಜನ್ಮ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲರೂ ಮಾತೆಯರಂತಲ್ಲ, ವಾಸ್ತವಮೇ ಎಲ್ಲರೂ ಅಂತ ಬಾಬಾ ಮಾತೆಯರಿಗೆ ವಿಶೇಷವಾಗಿ ಹೇಳ್ತಾ ಇದ್ರಲ್ವಾ. ಮಾತೆಯರಿಗೆ ಉನ್ನತವಾಗಿರುವಂಥ ಪದವಿ ಸಿಕ್ತು, ಮಾತೆಯರಿಗೆ ಇಲ್ಲಿ ಮುಂದೆ ಇಡ್ತಾ ಇದ್ರು, ಅದಕ್ಕೋಸ್ಕರ ನಿಮ್ದಿದು ಹೊಸ ಜನ್ಮ, ನೀವು ಕನ್ಯೆಯರು ಅಂತ ಸ್ಪೆಷಲಾಗಿ ಬಾಬಾ ಹೇಳ್ತಾ ಇದ್ದಾರೆ. तुम्हारा यह नया जन्म है, बाकी पढ़ाई में नंबर 1 है. ಎಲ್ಲರದು ಹೊಸ ಜನ್ಮನೇ, ಆದರೆ ನಂಬರ್ 1 ವಿದ್ಯಾನುಸಾರವಾಗಿ ಪಡ್ಕೊಂಡಿದ್ದೀರಿ. ಆತ್ಮ ಚಿಕ್ಕದು ದೊಡ್ಡದು ಆಗುತ್ತಾ? ಶರೀರ ಆದಂಗೆ ಆಗುವುದಿಲ್ಲ. ಶರೀರ छोटा बड़ा होता है, कोई जट समझ जाते, किसी की तकदीर में नहीं तो समझ नहीं सकते. ಇದಿಷ್ಟು ಸರಳ ಜ್ಞಾನ ಆಗಿದ್ರೂ ಅವ್ರ ಬುದ್ಧಿ ಸ್ವಚ್ಛವಾಗಿಲ್ಲ ಅಥವಾ ಅವ್ರ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಅವರು ಏನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. सतयुग से लेकर जीवन मुक्ति होता है, फिर जीवन बंधन होता है द्वापर से. अभी सुख को सब भूल गए हैं, दुख में ही पड़े. ನಾವು ಎಷ್ಟು ಇವಾಗ ದುಃಖಿರಾಗ್ಬಿಟ್ಟಿದ್ದೀವಿ ಅಂದರೆ ಸುಖ ಅಂದರೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇಲ್ವಾ. ಮರ್ತೋಗ್ಬಿಟ್ಟಿದ್ದೀವಿ, ಅಷ್ಟು ದುಃಖಿತರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ऐसा कोई है नहीं जो कहे हमने 21 जन्म सुख का जन्म लिया. ಈ ಪ್ರಪಂಚದಲ್ಲಿ ಯಾರೊಬ್ಬರೂ ಕೂಡ ಇಲ್ಲ ಯಾರು ನಾವು 21 ಜನ್ಮದ ಪೂರ್ತಿಯಾಗಿ ಸುಖದ ಆಸ್ತಿಯನ್ನು ಪಡೆದಿದ್ದೇವೆ ಅಂತ ಹೇಳುವರು ಇದಾರ? ನಾವೇ ಹೇಳ್ತಾ ಇದ್ವಾ? ನಾವು ಹೇಳ್ತಾ ಇರಲಿಲ್ಲ. अब रावण राज्य होने के कारण मूत पलीती हो गए. वह रावण राज्य है नहीं तो मूत पलीती पलीती कैसे हो सकते हैं? गायन भी है ना, योग बल भोग बल. यहाँ योग बल से वहाँ योग बल से बच्चे पैदा होते हैं. तुम रस्म को जानते हो, दूसरे की बात ही नहीं है. अमेरिका आदि की रस्म रिवाज वह जाने, अपनी रस्म रिवाज हमको जान गए हैं. हम सचयुग में रहने वाले हैं, वहाँ हमारे रस्म रिवाज भी नहीं होगी, उस पर चलेंगे जैसे कल्प पहले वाले चलते हैं. ಬಾಬಾ ಹೇಳ್ತಾರೆ, ಇಲ್ಲಿ ರಾವಣ ರಾಜ್ಯ ಇರುವಂಥ ಕಾರಣ ಎಲ್ಲರೂ ಕೂಡ ಮಲಿನ ವಸ್ತ್ರವಂತವರಾಗ್ಬಿಟ್ಟಿದ್ದಾರೆ. ರಾವಣ ರಾಜ್ಯ ಇದೆ, ಅದಕ್ಕೆ ಇಲ್ಲಿ ಯೋಗ ಬಲ ಭೋಗ ಬಲ ಅಂತ ಹೇಳಲಾಗುತ್ತೆ. ಸತ್ಯದೆಲ್ಲರೂ ಯೋಗ ಬಲದಿಂದಾನೇ ಹುಡ್ತಾರೆ.
ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ರಾಜ್ಯಕ್ಕೆ ಅವ್ರದ್ದೇ ಆಗಿರುವಂಥ ರೀತಿ ಪದ್ಧತಿಗಳಿದೆ ಅಲ್ವಾ. ಅಮೆರಿಕದಲ್ಲಿರುವಂತಹ ಲೈಫ್ ಸ್ಟೈಲೇ ಬೇರೆ, ಭಾರತದಲ್ಲಿರುವಂಥ ಲೈಫ್ ಸ್ಟೈಲೇ ಬೇರೆ. ಬಾಬಾ ಹೇಳ್ತಾರೆ ಅದೇ ರೀತಿ ಸತ್ಯದಲ್ಲಿರೋರ ಲೈಫ್ ಸ್ಟೈಲೇ ಬೇರೆ ಅಂತ ಹೇಳ್ತಾರೆ ಬಾಬಾ. ನೀವು ಎಲ್ಲಿರ್ತೀರೋ ಆ ಲೈಫ್ ಸ್ಟೈಲ್ ನಿಮ್ದಾಗಿರುತ್ತೆ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ ಈ ಎಲ್ಲವನ್ನು ಕೂಡ ಬಿಟ್ಟು ನೀವು ಸತ್ಯುಗದಲ್ಲಿರುವಂತಹ ಲೈಫ್ ಸ್ಟೈಲನ್ನು ಅಳವಡಿಸಿಕೊಳ್ಳಿರಿ, ಆ ರೀತಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮಗೆ ಗೊತ್ತಿದೆ ಅಲ್ಲಿ ಹೆಂಗಿರ್ತಾರೆ ಏನು ಅಂತ, ಅದರಂತೆ ನಡಿಬೇಕು. ಜೈಸೆ ಕಲ್ಪ ಪಹಲೆ ತುಮ್ ಚಲತೆ ಜೋ ಹುವಾ ಹೋಗಾ ವಹಿ ಅಬ್ ಹೋಗಾ. ಕಲ್ಪದ ಹಿಂಗೆ ನಡೆದಿದ್ರು ಇವಾಗಲೂ ಕೂಡ ನೀವು ಹಾಗೆ ನಡೀಬೇಕು. बच्चे ध्यान में जाकर रस्म रिवाज देखकर आते हैं, परंतु फिर भी ऊंच पद पाने का पुरुषार्थ करना. ಮಕ್ಕಳಿಗೆ ಧ್ಯಾನಾವಸ್ಥೆಯಲ್ಲಿದ್ದಾಗ ಎಲ್ಲ ಸತ್ಯುಗದಲ್ಲಿ ಹೆಂಗಿರುತ್ತೆ, ಏನೇನು ಮಾಡ್ತಾರೆ ಎಲ್ಲವೂ ಕೂಡ ನೋಡೋದು. ಬಾಬಾ ಹೇಳ್ತಾರೆ ಮಕ್ಕಳಿಗೆ ನೀವು ನೋಡ್ಕೊಂಡಂತೂ ಬಂದಿದ್ದೀರಿ, ಆದರೆ ಇವಾಗ ಅದರಂತೆ ಉನ್ನತ ಪದವಿಯನ್ನು ಪಡೆಯುವಂಥ ಪುರುಷಾರ್ಥವನ್ನು ಮಾಡಿ. ಜಿನೋನೆ ವಹಾಂ ಕಿ ರಸಮ್ ರಿವಾಜ್ ಬತಾಯಿ ವ ಅಭಿ नहीं है. ಬಾಬಾ ಹೇಳ್ತಾರೆ ಯಾರು ಸತ್ಯುಗದ ಸಾಕ್ಷಾತ್ಕಾರ ಮಾಡಿಕೊಂಡು ಯಾರು ಈ ರೀತಿ ಇರುತ್ತೆ ಅಂತ ಯಾರೆಲ್ಲ ಹೇಳಿದ್ರು ಅವರೇ ಇವತ್ತಿನ ದಿನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭ ಇಲ್ಲ. ತೋ ಇನ್ಸೆ ಕುಚ್ ಫಾಯ್ದಾ ಹೋತಾ ಹಿ ನಹಿ, ತೋ ಸಾರಾ ಮದಾರ್ ಪಢಾಯಿ ಪರ್. ಅದಕ್ಕೆ ಪೂರ್ತಿ ಆಧಾರ ಯಾವುದ್ರ ಮೇಲಿದೆ? ವಿದ್ಯೆ ಮೇಲಿದೆ. ಜ್ಞಾನ और योग. योग अर्थात बाप को याद करना, ज्ञान अर्थात चक्र को फिराना. या तो सहज है. बाप कहते हैं मेरे पास आना है इसलिए मुझे याद करो. मनुष्य को मरने समय कहा जाता है राम राम कहो, अर्थ कुछ भी समझते नहीं. श्री कृष्ण कहने से भी वहाँ पहुँच तो नहीं जाते, ले जाने वाला फिर बाप होना चाहिए. विकर्म विनाश होने बगैर तुम वापस कैसे जाएंगे? अभी सबकी कयामत का समय है, फिर अपने अपने समय पर आएंगे. वह पॉइंट धारणा करनी है, ನೋಟ್ करनी है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಇರೋದು ಎರಡೆರಡು ಸಬ್ಜೆಕ್ಟ್. ಯಾವುದದು? ಜ್ಞಾನ ಹಾಗೂ ಯೋಗ ಮುಖ್ಯ. ಬಾಬಾ ಹೇಳ್ತಾ ಇದ್ದಾರೆ ಯೋಗ ಅಂದರೆ ಏನು? ತಂದೆಯ ನೆನಪು. ಹಾಗೂ ಜ್ಞಾನ ಅಂತಂದರೆ ಏನು? ಚಕ್ರವನ್ನು ತಿರುಗಿಸುವುದು ಅಂತ ಹೇಳ್ತಾರೆ ಬಾಬಾ. ಎಷ್ಟು ಸಹಜ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ ಈ ಎರಡು ಮಾತುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನನ್ನ ಹತ್ರ ನೀವು ಬರಬೇಕು ಅಂತಂದರೆ ನನ್ನ ನೆನಪು ಮಾಡಲೇಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮನುಷ್ಯರು ಹೇಳ್ತಾರಲ್ವ, ಶರೀರ ಬಿಡುವ ಸಮಯದಲ್ಲಿ ರಾಮ ರಾಮ ಅಂತ ಹೇಳು, ಯಾವುದೋ ಒಂದು ಜಪ ಮಾಡು, ಭಗವಂತನ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ವಯಸ್ಸಾದ್ಮೇಲೆ ಅದೇ ಹೇಳ್ತಾರೆ, ಶರೀರ ಬಿಡುವ ಸಮಯದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಆದರೆ ಅವ್ರಿಗೆ ಅರ್ಥ ಏನೂ ಗೊತ್ತಿಲ್ಲ. ಶ್ರೀಕೃಷ್ಣ ಅಂತ ಅಂದಿದ ತಕ್ಷಣ ಅವ್ರು ಏನಾದರೂ ಬಂದು ಕರ್ಕೊಂಡು ಹೋಗ್ತಾರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಂದು ಕರ್ಕೊಂಡು ಹೋಗುವಂಥವ್ರು ಇರಬೇಕಲ್ಲ. ಬಾಬಾ ಹೇಳ್ತಾರೆ ನಾನೊಬ್ಬನು ಮಾತ್ರ ನಿಮ್ಮನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೇನೆ, ಆದರೆ ಅದೊಂದು ಕಂಡೀಷನ್. ಏನು? ವಿಕರ್ಮ ವಿನಾಶ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮೃತ್ಯುವಿನ ಸಮಯವಾಗಿದೆ, ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬಂದಿದ್ದಾರೆ. ಇವಾಗ ಈ ಪಾಯಿಂಟ್ಸನ್ನು ನಾವು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ನೋಟ್ ಮಾಡಿಕೊಳ್ಳಿ, ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಮಯದಂತೆ ಬಂದಿದ್ದೀರಿ. ಇವಾಗ ಮೃತ್ಯುವಿನ ಸಮಯವಾಗಿದೆ, ಇವಾಗ ತಂದೆಯನ್ನು ನೆನಪು ಮಾಡಬೇಕು ಅಂತ. तुमको माता पिता को फॉलो करना चाहिए. मम्मा कभी किसी को तंग नहीं करती थी. ಬಾಬಾ ಹೇಳ್ತಾನೆ ನೀವು ತಾಯಿ ತಂದೆಯನ್ನು ಫಾಲೋ ಮಾಡಬೇಕು. ಮಮ್ಮ ಯಾರಿಗೂ ಏನೂ ತೊಂದರೆನೇ ಕೊಡ್ತಾ ಇರಲಿಲ್ಲ ಅಂತ, ಎಲ್ರಿಗೂ ಇಷ್ಟಪೂರ್ವಕವಾಗೇ ನಡೀತಾ ಇದ್ರು ಅಂತ ಹೇಳ್ತಾರೆ. कईयों की बहुत रिपोर्ट आती है, मैनर्स नहीं है. परमपिता परमात्मा पढ़ाते हैं कितना दिमाग चाहिए, अच्छी चलन वाले पर सभी को प्यार रहेगा. ಬಾಬಾ ಹೇಳ್ತಾರೆ ಕೆಲವ್ರದ್ದು ಬಾಬಾವ್ರ ಹತ್ರ ರಿಪೋರ್ಟ್ ಹೋಗಿದೆ ಅಂತ. ಕೆಲವ್ರು ಬಾಬಾವ್ರ ಮಕ್ಕಳಾಗಿದ್ದರು, ಚಲನೆ ನಡತೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಮ್ಯಾನರ್ಸ್ ಇಲ್ವಂತೆ. ಬಾಬಾ ಹೇಳ್ತಾರೆ ನಿಮ್ಗೆ ಯಾರು ಓದಿಸ್ತಾ ಇರೋದು? ಪರಂಪಿತ ಪರಮಾತ್ಮ ಓದಿಸ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಬುದ್ಧಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಾಧಾರಣವಾಗಿ ಇರುವಂತಹ ಮನುಷ್ಯರಿಗಿಂತ ಕೂಡ ಉನ್ನತ ಬುದ್ಧಿ ಇರಬೇಕು ನಿಮಗೆ. ನಿಮ್ಮ ಚಲನೆ ಚೆನ್ನಾಗಿದ್ದರೆ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಕೊಯ್ ತೋ ಬಡಾ ತಂಗ ಕರ್ತೆ ಹೇ, ಕೆಲವರಂತೂ ತುಂಬ ತೊಂದರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಜ್ಞದಲ್ಲಿ ಎಲ್ಲರೂ ಒಂದೇ ಪ್ರಕಾರದಲ್ಲಿ ಇರೋದಿಲ್ವಲ್ಲ, ಮಕ್ಕಳು ಭಿನ್ನ ಭಿನ್ನ ಪ್ರಕಾರದಲ್ಲಿ ಇರ್ತಾರೆ. ಬಾಬಾ ಹೇಳ್ತಾರೆ ನೀವು ಹಂಗೆ ಮಾಡಬೇಡಿ. ನಾವೆಂಥವರು अपने आप को ये चमाट मारते हैं तो पद भ्रष्ट हो जाएगा.
ನೀವು ತೊಂದರೆ ಕೊಡ್ತಾ ಇದ್ದೀರ ಅಂತಂದರೆ ಬೇರೆಯವ್ರಿಗೆ ದುಃಖ ಕೊಡ್ತಾ ಇದ್ದೀರ ಅನ್ಕೋಬೇಡಿ. ನಿಮಗೆ ನೀವೇ ಪೆಟ್ಟು ಕೊಟ್ಕೊಳ್ತಾ ಇದ್ದೀರಿ, ನಿಮಗೆ ನೀವೇ ನಷ್ಟ ಮಾಡ್ಕೊಳ್ತಾ ಇದ್ದೀರಿ, ನೀವೇ ಬಿದ್ದೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. पदवी भ्रष्ट ಆಗ್ಬಿಡುತ್ತೆ. गाया भी जाता है हिंदू लोग ने अपने आप को चमाट मारी. ईश्वर जो राज्य दिया उनको सर्वव्यापी कह दिया है. यह अपने को चमाट मारनी है. तुम्हारा यह हाल हुआ है तो शास्त्रों में दिखाया है कि भगवान कहते हैं कि मैं सर्वव्यापी हूँ, परंतु भगवान खुद कहते हैं मैं कोई तुम्हारे जैसा तोड़े ही हूँ जो तुमको चमाट मारूंगा. क्या मैं कुत्ते बिल्ली में हूँ? बाप कहते हैं तुमने मेरी ग्लानि की है, यह भी ड्रामा, फिर भी ऐसा ही होगा. ಬಾಬಾ ಹೇಳ್ತಾರೆ ಹಿಂದೂ ಅವರಿಗೆ ಅವರೇ ಪೆಟ್ಟನ್ನು ಹೊಡ್ಕೊಂಡ್ರು ಅಂತ ಒಂದು ಗಾಯನ ಇದೆಯಲ್ವ, ಅದು ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಶ್ವರನೇ ಬಂದು ರಾಜ್ಯಭಾಗ್ಯ ಕೊಟ್ಟರು. ಅದೇ ರಾಜ್ಯಭಾಗ್ಯವನ್ನು ನೀವು ಕಲ್ಕೊಳೋದೇ ಅಲ್ಲದೆ ಈಶ್ವರನೇ ಸರ್ವವ್ಯಾಪಿ ಅಂತ ಹೇಳಿಬಿಟ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವರೇ ನಮಗೆಲ್ಲ ಪೆಟ್ಟು ಕೊಡ್ತಾರೆ, ಅವರೇ ನಮಗೆಲ್ಲ ದುಃಖ ಕೊಡ್ತಾರೆ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲೂ ಭಗವಂತ ಸರ್ವವ್ಯಾಪಿ ಅಂತ ಹೇಳಲಾಗಿದೆ. ಆದರೆ ಬಾಬಾ ಸ್ವಯಂ ಹೇಳ್ತಾ ಇದ್ದಾರೆ, ನನಗೆ ಏನಾದರೂ ನಿಮ್ಮ ಥರ ಶರೀರಗಳಿದೆಯಾ, ನಿಮ್ಮ ಥರ ನಾನು ಏನಾದರೂ ಇದೆಯೇನಾ ನಿಮಗೆ ಬಂದು ಪೆಟ್ಟು ಕೊಡೋದಕ್ಕೆ, ನಿಮಗೆ ದುಃಖ ಕೊಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಶಿವಬಾಬಾಗೆ ನಮ್ಮ ಥರ ಶರೀರ ಇದೆಯಾ? ಇಲ್ಲ. ಬಾಬಾ ಹೇಳ್ತಾರೆ, ಏನು ನಾನು ನಾಯಿ ಬೆಕ್ಕಿನಲ್ಲಿ ಬರ್ತೀನಾ ಕೇಳ್ತಾ ಇದ್ದಾರೆ ಬಾಬಾ. ನಾಯಿ ಬೆಕ್ಕಿನಲ್ಲಿ ಬಾಬಾ ಬರ್ತಾರ? ಬಾಬಾ ಹೇಳ್ತಾರೆ ಇದೆಲ್ಲ ನನ್ನ ಗ್ಲಾನಿ ಮಾಡಿರೋದು ನೀವು ಅಂತ ಹೇಳ್ತಾ ಇದ್ದಾರೆ. ಇದೂ ಸಹ ಡ್ರಾಮಾನೇ, ಮತ್ತೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಚ್ಚಾ, ಶಿವಬಾಬಾವ್ರಿಗೆ ನಮಸ್ತೆ ಹೇಳೋಣ ಬಾಬ್ದಾದಂಗೆ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को याद प्यार और नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, कोई भी उल्टा चलन नहीं चलनी है. ಯಾವುದೇ ಉಲ್ಟಾ ನಡವಳಿಕೆಯಂತೆ ನಡೆಯಬಾರದು. ಅಚ್ಚೆ ಗುಣ ಧಾರಣ ಕರ್ನೆ, ಒಳ್ಳೆ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಒಳ್ಳೆ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಮಾತಾ ಪಿತಾ ಕೋ ಫಾಲೋ ಕರ್ನಾ ಹೈ, ತಾಯಿ ತಂದೆಯನ್ನು ಫಾಲೋ ಮಾಡಬೇಕು. ಯಾರನ್ನು ಅನುಸರಿಸಬೇಕು? ತಾಯಿ ತಂದೆಯನ್ನೇ ಅನುಸರಿಸಬೇಕು ಅಂತ ಹೇಳ್ತಾರೆ. ಮಮ್ಮ ಬ್ರಹ್ಮ ಬಾಬಾ ಮತ್ತು ಮಮ್ಮ ಇವರಿಬ್ಬರನ್ನು ನಾವು ಫಾಲೋ ಮಾಡಬೇಕು. ಏಕೆಂತಂದರೆ ಸಾಕಾರದಲ್ಲಿ ಅವರೇ ಕರ್ಮವನ್ನು ಮಾಡಿ ನಮ್ಮ ಎದುರುಗಡೆ ನಮ್ಮ ಜೊತೆಯಲ್ಲೇ ಇದ್ದಿರುವಂಥ ಕಾರಣ, ಇದೇ ಪ್ರಪಂಚದಲ್ಲಿ ಇದ್ದಿರುವಂಥ ಕಾರಣ ಹೌದು. ಇದು ಹೆಂಗೆ ಅಂತಂದರೆ ತಾಯಿ ತಂದೆ ಅಂತಂದರೆ ಶಿವಬಾಬಾವರು ತಂದೆ, ಬ್ರಹ್ಮಬಾಬಾವರು ತಾಯಿನೇ, ಅದರ ನಿರಾಕಾರ ರೂಪದಲ್ಲಿ. ಅದಿಲ್ಲಿ ಫಾಲೋ ಅಂತ ಬಂದಾಗ ಸಾಕಾರದಲ್ಲೇ ನೋಡಬೇಕಾಗಿರುವಂಥ ಕಾರಣ ಬ್ರಹ್ಮಬಾಬಾ ಹಾಗೂ ಮಮ್ಮ. ಸೆಕೆಂಡ್ ಪಾಯಿಂಟ್, योग बल से काम क्रोध के हल्के नशे को भी समाप्त करना है. ಯೋಗ ಬಲದಿಂದ ಕಾಮ ಕ್ರೋಧದ ಹಗುರ ನಶೆಯನ್ನು ಸಮಾಪ್ತಿ ಮಾಡಬೇಕು. ಯೋಗ ಬಲದಿಂದ ಕಾಮ ಕ್ರೋಧದ ಹಗುರ ನಶೆಯನ್ನು ಸಮಾಪ್ತಿ ಮಾಡಬೇಕು. ನಿಮಿತ್ತ ಬನ್ सबको रावण की जंजीरों से छुड़ाने की सेवा करनी है. ನಿಮಿತ್ತರಾಗಿ ಎಲ್ಲರನ್ನೂ ರಾವಣನ ಬಂಧನದಿಂದ ಬಿಡಿಸುವಂತಹ ಸೇವೆಯನ್ನು ಮಾಡಬೇಕು. वरदान, क्या, क्यों, ऐसे और वैसे के सभी प्रश्नों से पार रहने वाले सदा प्रसन्न चित्त भव. ಯಾಕೆ, ಏನು,
ಹೀಗೆ ಹೇಗೆ ನಾವು ಹೇಳೋದೇ ಅಲ್ವ ಇದೆಲ್ಲ. ಅವ ಹೇಳ್ತಿದ್ದಾರೆ ಯಾಕೆ ಏನು ಹೀಗೆ ಹೇಗೆ ಈ ಎಲ್ಲ ಪ್ರಶ್ನೆಗಳಿಂದ ಪಾರಾಗಿರುವಂತಹ ಸದಾ ಪ್ರಸನ್ನ ಚಿತ್ತಭಾವ. ಏಕೆ ಏನು ಹೀಗೆ ಹೇಗೆ ಈ ಎಲ್ಲ ಪ್ರಶ್ನೆಗಳಿಂದ ಪಾರಾಗುವಂತಹ ಸದಾ ಪ್ರಸನ್ನ ಚಿತ್ತಭಾವ, पारागिरुवंतः प्रसन्न चित्त भाव. स्पष्टीकरण, जो प्रसन्नचित आत्माएं हैं वे स्व के संबंध में व सर्व के संबंध में, प्रकृति के संबंध में किसी भी समय किसी भी बात में संकल्प मात्र में भी क्वेश्चन नहीं उठाएंगे. यह ऐसे क्यों व यह क्यों हो रहा है, क्या हो रहा है, ऐसा भी होता है क्या. प्रसन्नचित आत्मा के संकल्प में हर कर्म को करते देखते सुनते सोचते यही रहता कि जो हो रहा है वह मेरे लिए अच्छा है और सदा अच्छा ही होना है. वे कभी क्यों क्या ऐसे वैसे इन प्रश्नों की उलझन में नहीं जाते. ಯಾರು ಪ್ರಸನ್ನಚಿತ್ತ ಆತ್ಮರಿರ್ತಾರೋ ಅವರು ಸ್ವಯಂನ ಬಂಧನ ಅಥವಾ ಸರ್ವರ ಬಂಧನ, ಪ್ರಕೃತಿಯ ಬಂಧನ ಯಾವುದೇ ಸಮಯ ಯಾವುದೇ ಮಾತಿನಲ್ಲೂ ಸಂಕಲ್ಪ ಮಾತ್ರದಲ್ಲೂ ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಯಾವ ಬಂಧನ ಇದ್ದರೂ ಸರಿ ಅವರಿಗೆ ಪ್ರಶ್ನೆನೇ ಬರೋದಿಲ್ಲ. ಏಕೆ ಅಂತಂದರೆ ಇದ್ಯಾಕಾಯಿತು, ಇದು ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೂ ಆಗುತ್ತಾ, ಈ ರೀತಿ ಪ್ರಶ್ನೆಗಳು ಮಾಡಬಾರದು. ಪ್ರಸನ್ನಚಿತ್ತ ಆತ್ಮರ ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ನೋಡುತ್ತಾ ಕೇಳುತ್ತಾ ಯೋಚಿಸುತ್ತಾ ಅವರು ಏನು ಮಾಡಿದ್ರೂ ಕೂಡ ಎಲ್ಲವೂ ಕೂಡ ನನಗೆ ಒಳ್ಳೆಯದಕ್ಕೆ ಆಗ್ತಾ ಇದೆ, ಸದಾ ಒಳ್ಳೆಯದಕ್ಕೆ ಆಗೋದಿದೆ ಅಂತ ನಿಶ್ಚಯದಲ್ಲಿರ್ತಾರೆ. ಏನಾಗಿದ್ರೂ ಎಲ್ಲ ಕಲ್ಯಾಣನೇ, ಎಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸುತ್ತಾರೆ. ಅವರು ಎಂದಿಗೂ ಇದು ಯಾಕೆ, ಇದು ಹೆಂಗೆ, ಇದು ಹೇಗೆ, ಈ ರೀತಿ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳ ಕನ್ಫ್ಯೂಷನಲ್ಲಿ ಅವರು ಎಂದಿಗೂ ಕೂಡ ಬರುವುದಿಲ್ಲ. स्लोगन, स्वयं को मेहमान समझकर हर कर्म करो तो महान और महिमा योग्य बन जाएंगे. ಸ್ವಯಂವನ್ನು ಅತಿಥಿ ಎಂದು ತಿಳಿದು ಪ್ರತಿ ಕರ್ಮವನ್ನು ಮಾಡಿ ಆಗ ಮಹಾನ್ ಹಾಗೂ ಮಹಿಮಾ ಯೋಗ್ಯರಾಗುತ್ತೀರಿ. ಸ್ವಯಂವನ್ನು ಅತಿಥಿ ಎಂದು ತಿಳಿದು ಪ್ರತಿಯೊಂದು ಕರ್ಮ ಮಾಡಿ ಆಗ ಮಹಾನ್ ಹಾಗೂ ಮಹಿಮಾ ಯೋಗ್ಯರಾಗುತ್ತೀರಿ. ಅಚ್ಚಾ, ಓಂ ಶಾಂತಿ. ಮತ್ತು ವಿಶೇಷವಾಗಿ ಬಾಬ್ದಾದರವರು ನಮಗೆ ಅಮೂಲ್ಯ ಮಹಾವಾಕ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಪೂರ್ತಿಯಾಗಿ ಇವತ್ತು ಬಾಬಾಗೆ ಒಂದೇ ಒಂದು ಮಾತು ಜೀವನ್ ಮುಕ್ತಿ ಬಗ್ಗೆನೇ ತಿಳಿಸ್ಕೊಳ್ತಾ ಇದ್ರು. ಜೀವನ್ ಮುಕ್ತಿ ಅಂದರೆ ಎಲ್ಲರಿಗೂ ಸಿಗುತ್ತೆ, ಆದರೆ ಅದರಲ್ಲಿ ಸಮಯದ ಅಂತರವಿದೆ ಅಂತ ಬಾಬಾ ತಿಳಿಸ್ತಾ ಇದ್ರು. ಆದರೆ ಅದರಲ್ಲಿ ನೀವು ಉನ್ನತ ಪದವಿಯನ್ನು ಪಡಿಬೇಕಾದ್ರಿಂದ ಈ ವಿದ್ಯೆಯನ್ನು ಚೆನ್ನಾಗಿ ಓದಿ ನನ್ನ ಹತ್ರ ಬರಬೇಕಂದ್ರೆ ನನ್ನ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಒಂದು ನಿಮಿಷ ಬಾಬಾವ್ರನ್ನ ನೆನಪು ಮಾಡೋಣ.